ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಇವತ್ತು ಎಷ್ಟು ಕ್ಯೂಟ್ ಆಗಿ ರೆಡಿಯಾಗಿ ನಾವೆಲ್ಲ ಹೋಗ್ತಾ ಇದೀವಿ ಅಂತ ನಿಮ್ಗೂ ಗೊತ್ತಾಗ್ಬೇಕಂತ ಅಂದ್ರೆ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತೀರಿ, ಅವಾಗ ನಿಮ್ಗೆ ಕೂಡ ಗೊತ್ತಾಗುತ್ತೆ. ಕಮ್ ಲೆಟ್ಸ್ ಗೋ. ಈಗ ನಾನು ರೆಡಿಯಾಗಿ ಹೊರಟಿದ್ದು ಟಿಟಿನ ಪೂಜೆ ಮಾಡೋಕ್ಕೆ. ಟಿಟಿಗೆ ನಾವು ಹೋಗ್ತಿರೋಂಥ ವೆಹಿಕಲ್ಗೆ ಏನು ಅಡಚಣೆ ಆಗಿದೆ ಪೂಜೆ ಮಾಡೋಣ ಅಂತ ಹೋದೆ. ಸೊ ಹಂಗಾಗಿ ಪೂಜೆ ಎಲ್ಲ ಕೂಡ ಮುಗಿಸಿ ಅರೌಂಡ್ ನಾವು ಮನೆ ಬಿಟ್ಟಾಗ ಇಟ್ಸ್ 3 o'clock ಅಂತ ಅನಿಸುತ್ತೆ. ಸೊ ಪೂಜೆ ಎಲ್ಲ ಕೂಡ ಮುಗಿಸ್ಬಿಟ್ಟು ಇವಾಗ ನಾವು ಎಲ್ಲ ಕೂಡ ಹೊರಟ್ವಿ. ಬನ್ನಿ ಹೋಗೋಣ. ಇವಾಗ ಲೆಟ್ಸ್ ವೆಲ್ಕಮ್ ಅ ಕ್ಯೂಟ್ ಗೆಸ್ಟ್ ಇನ್ ಟು ದ ಟಿ ವ್ಯಾನ್ ಅಂತಲೇ ಹೇಳ್ಬೋದು. ಟಿಟಿಗೆ ವೆಲ್ಕಮ್ ಮಾಡಿದ ನಿವೇದ್ ಅವ್ರು ಬಂದು ಹೊಟ್ಟೆಯಲ್ಲಿದ್ದಾಗ ಫ್ಲೈಟಲ್ಲಿ ಹೋಗಿದ್ದ, ಕಾರ್ಗಳಲ್ಲಿ ಹೋಗಿದ್ದಾನೆ. ಆ್ಯಂಡ್ ಟ್ರೈನ್ ಎಂದು ಹಕ್ಕಲಿಲ್ಲ ಬಿಡಿ, ಕಾರಲ್ಲೇ ಮೆಜಾರಿಟಿ ಅವ್ರು ಟ್ರಿಪ್ಗಳಂತ ಹೋಗಿರೋದೆಲ್ಲ ಕಾರಲ್ಲೇ. ಸೊ ಅವ್ರಿಗೂ ಟಿ ಹೊಸದು. ಆ್ಯಂಡ್ ನಾನು ಕೂಡ ಟಿಯಲ್ಲಿ ಹೋಗಿ ಇಟ್ಸ್ ಬೀನ್ ಲೈಕ್ ಬಾವಿಕೊಂಡಕ್ಕಿರ್ಬೇಕು ನಾನು ಲಾಸ್ಟ್ ಹೋಗಿದ್ದಿದ್ದು. ಇವಾಗ ಹೋದ್ವಿ. ಫಸ್ಟು ಹೋಗಿ ದೇವರ ದರ್ಶನ ಕೂಡ ಮಾಡಿಕೊಂಡು ಆಂಜನೇಯನ ಆಶೀರ್ವಾದ, ಈಶ್ವರನ ಆಶೀರ್ವಾದ ತೊಗೊಂಡು ನಮ್ಮ ಪಯಣ ಶುರುವಾಯಿತು ಮೈಸೂರು ಕಡೆಗೆ. ಸೊ ನಾವು ಹೋಗ್ತಾ ಇರೋದು ಬಂದು ಮೈಸೂರಿಗೆ. ಎಲ್ಲೆಲ್ಲಿ ಹೋಗಿದ್ದೀವಿ ಏನು ಅಂತೆಲ್ಲ ನಿಮಗೂ ಗೊತ್ತಾಗಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಫಸ್ಟ್ ಹೋಗಿದ್ದು ಬಂದು ಪೆಟ್ರೋಲ್ ಹಾಕ್ಸೋಕ್ಕೆ, ವಿತೌಟ್ ಪೆಟ್ರೋಲ್ ಅಲ್ಲ ಸಾರಿ ಡೀಸೆಲ್ ಹಾಕ್ಸೋಕ್ಕೆ. ನನ್ನ ಗಾಡಿಗೆ ಯಾವಾಗಲೂ ಪೆಟ್ರೋಲ್ ಅಂತ ಅದೇ ಬಂದುಬಿಡ್ತು. ಡೀಸೆಲ್ ಹಾಕ್ಸೋಕ್ಕೆ ಹೋದ್ವಿ. ನಾವು ಹೋಗಿದ್ದು ಬಂದು ಸಿಟಿ ಒಳಗಡೆಯಿಂದ, ಯಲಹಂಕದಿಂದ ಹೋಗಿದ್ದವರು. ಸೊ ಹಂಗಾಗಿ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಇವಾಗ ವಿ ಆರ್ ಗೋಯಿಂಗ್. ಬನ್ನಿ ಇವಾಗ ಫಸ್ಟ್ ಲೊಕೇಶನ್ನ ರೀಚ್ ಆಗಿದ್ದೀವಿ. ಯಾವ ಲೊಕೇಶನ್ ಅಂತ ನೋಡಿ. ಸೊ ಗೈಸ್, ಇವಾಗ ನಾವು ಫಸ್ಟ್ ಪ್ಲೇಸ್ ಎಲ್ಲಿದ್ದೀವಾ ನೋಡಿದ್ದು ವೆಲ್ಕಮ್ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದ್ವಿ. ಫಸ್ಟ್ ಪ್ಲೇಸ್. ಸೊ ಇವಾಗ ಸಮಯ ಬಂದು 6:14 ಆಗಿದೆ. ಸೊ ಇವಾಗ ನಾವಿದ್ದೀವಿ ನಿಮಿಷಾಂಬ ಟೆಂಪಲಲ್ಲಿ. ಸೊ ಬನ್ನಿ ಹೋಗೋಣ, ದೇವರ ದರ್ಶನ ಎಲ್ಲ ಕೂಡ ಮಾಡಿಕೊಂಡು ಬರೋಣ. ಹಾಂ, ಸೊ ಆರಾಮಾಗಿ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ದಿಸ್ ಇಸ್ ನಿಮಿಷಾಂಬ ಟೆಂಪಲ್. ಸೊ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು, ನಾವು ನಿಮಿಷಾಂಬ ದರ್ಶನ ಮುಗಿಸಿದ್ವಿ. ಕರೆಕ್ಟಾಗಿ ನಾವು ಹೋಗೋಕೆ ಅವಾಗ ತಾನೇ ದೇವರ ಅಲಂಕಾರ ಎಲ್ಲ ಕೂಡ ಆಗಿ ತೆಗೆದಿದ್ರು. ದರ್ಶನ ಕೂಡ ಚೆನ್ನಾಗಿಯೇ ಆಯಿತು. ಇಲ್ಲಿ ನಿಮಿಷಾಂಬ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಆಗೋಕ್ಕೆ ನಮ್ಮ ಪಯಣ. ಸೊ ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಇವಾಗ ನಾವು ನಿಮಿಷಾಂಬ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ಸಖತ್ತಾಗಾಯಿತು. ದರ್ಶನ ಮಾತ್ರ ಫುಲ್ ಮನಸ್ಸು ತೃಪ್ತಿ ಅಂತಾರಲ್ಲ ಆ ರೀತಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ನಮ್ಮ ಸೆಕೆಂಡ್ ಪ್ಲೇಸಿಗೆ ಅಥವಾ ಸೆಕೆಂಡ್ ಲೊಕೇಶನಿಗೆ ಹೋಗ್ತಾ ಇದ್ವಿ. ನಾನಂತೂ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಅನಿಸುತ್ತೆ, ನಾನು ಎಂದೂ ಬಂದಿಲ್ಲ. ಆ್ಯಂಡ್ ಇಟ್ ವಾಸ್ ಮೈ ಫಸ್ಟ್ ಟೈಮ್. ದೇವರ ದರ್ಶನ ಎಲ್ಲ ಹೆಂಗಾಗುತ್ತೆ ಏನು ಅಂತೆಲ್ಲ ಕೂಡ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಹೋಗೋಣ. ಇದೊಂಥರ ಫೋಟೋಸ್ ಚೆನ್ನಾಗಿತ್ತು ನೋಡೋದಕ್ಕೆ, ಅದಕ್ಕೋಸ್ಕರ ಅದನ್ನು ಕ್ಲಿಪ್ಪಿಂಗ್ ನಾನು ತೊಗೊಂಡಿದ್ದೀನಿ. ಸೊ ಬನ್ನಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ. ಪ್ಲೇಸಿಗೆ ಬಂದಿದ್ದೀನಿ. ಪ್ಲೇಸ್ ಯಾವುದು ಅಂತ ಹೇಳ್ತೀನಿ ನೋಡಿ. ತುಂಬ ಜನ ಅಂತೂ ಇದ್ದಾರೆ, ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರಲ್ಲ. ಸೊ ಹಂಗಾಗಿ ಮೈಸೂರು ಮೇಲೆ ಬಂದರೆ ಹಿಂಗೆ ತೊಗೋತಾರೆ. ಧರ್ಮಸ್ಥಳ ಮೇಲೆ 2 ರೂಟ್ ಇದೆಯಲ್ಲ. ಸೊ ಮೈಸೂರು ಮೇಲೆ ಬಂದವರೆಲ್ಲ ಈ ಟೆಂಪಲ್ನ ವಿಸಿಟ್ ಮಾಡ್ತಾರೆ. ಸೊ ಹಂಗಾಗಿ ನೋಡಿ ಫುಲ್ಲು ಅಯ್ಯಪ್ಪ ಸ್ವಾಮಿಯವರೇ ಇದೇ ಫುಲ್ ವೆಹಿಕಲ್. ಆವಾಗಲೇ ನಿಮಿಷಾಂಬದಲ್ಲಿ ಜನ ಇರಲಿಲ್ಲ. ಐ ಥಿಂಕ್ ಇಲ್ಲಿ ಜನ ಇರ್ತಾರೆ ಅನಿಸುತ್ತೆ. ಸೊ ಬನ್ನಿ ದರ್ಶನಕ್ಕೆ ಹೋಗೋಣ, ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ನಾವು ಬಂದು ಶ್ರೀರಂಗಂ ಹತ್ರ ಕಂಪ್ಲೀಟ್ ಜನ ಇದ್ದಾರೆ ಇಲ್ಲಿ. ಸೊ ಯಾವ ದರ್ಶನ ಎಲ್ಲ ಕೂಡ ಮಾಡಿಕೊಂಡು ಬರಬೇಕು. ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಮಾಡಿಬಿಟ್ಟು ಇವಾಗ ದೇವಸ್ಥಾನದ ಗೋಪುರ ಎಲ್ಲ ಹೆಂಗಿದೆ ಅಂತ ನಾನು ತೋರಿಸ್ತೀನಿ ನಿಮ್ಗೆ ಹತ್ರದಿಂದ. ಇವಾಗ ಒಂಥರ ಡಿವೈನ್ ಫೀಲ್ಸ್ ಇದೆ. ಸೊ ನೋಡಿ, ಇಲ್ಲಿ ತನಕ ಕಾರ್ಗಳು ನಿಂತಿದ್ದಾವೆ. ಟಿಗಳು ತುಂಬ ಇದ್ದಾವೆ ಇವತ್ತು ಶ್ರೀರಂಗಮಲ್ಲಿ. ಸೊ ಬನ್ನಿ ಹೋಗೋಣ. ಶ್ರೀರಂಗಂನ ಗೋಪುರ, ಇಲ್ಲಿ ಏನು ದೇವರಿದೆ ಏನು ಅಂತೆಲ್ಲ ಕೂಡ ಹೋಗಿ ನೋಡಿಕೊಂಡು ಬರೋಣ. ಜನ ತುಂಬಾ ಇದ್ದಾರೆ. ಸೊ ಅವಾಗಲೇ ಜನ ಏನು ಇರಲಿಲ್ಲ. ನನ್ನ ಕಣ್ಣು ಪೀಮ್ ಮೇಲೆ ಹೋಯ್ತೈತೆ. ತುಂಬ ಜನ ಇದ್ದಾರೆ. 3 ಗಂಟೆಗೆ ನಿಂತವರು 6:15 ಆಚೆ ಕಡೆ ಬಂದಿದ್ದಾರೆ. ಸೊ ಲೆಟ್ಸಿ ಏನಾದರೂ ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗಿದ್ರೆ ಒಳಗಡೆ ಬೇಗ ಹೋಗ್ತೀವಾ ಅಂತ. ದೇವರು ನೋಡಿ ಈ ಥರ ಈ ಬ್ಯಾನರಲ್ಲಿ ಹೆಂಗಿದೆಯೋ ಹಂಗಿರುತ್ತೆ ಒಳಗಡೆ. ಧನುರ್ಮಾಸದ ಎಫೆಕ್ಟ್ ನಮಗೆ ಇಲ್ಲಿ ಹೊಡೀತು. ಸೊ ಲೆಟ್ಸಿ ಇಲ್ಲಿ ದರ್ಶನ ಹೆಂಗಾಗುತ್ತೆ ಏನು ಅಂತಲ್ಲ. ಇಲ್ಲಿ ಎಷ್ಟು ಟಿಕೆಟ್ ಇದೆ ಲೆಟ್ಮಿಸಿ, ಅದರ ಮೇಲೆ ನಮ್ಮ ದರ್ಶನ ಮುಗಿಯುತ್ತೆ. ಸೊ ಬನ್ನಿ ದೇವಸ್ಥಾನ ಹತ್ರದಿಂದೆಲ್ಲ ಕೂಡ ನೋಡಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲಿ ಶ್ರೀರಂಗಮಲ್ಲಿ ಜನ ಸ್ವಲ್ಪ ಜಾಸ್ತಿನೇ ಇದ್ರು, ಹಂಗಾಗಿ ಆಚೆ ಕಡೆಯಿಂದ ನಮಸ್ಕಾರ ಹಾಕ್ಕೊಂಡು ನಾವು ಬಂದ್ವಿ. ಇವಾಗ ನಾವು ಟಿಕೆಟಲ್ಲಿ ಹೋಗ್ತೀವಿ ಅಂತಾನು ಇಟ್ಸ್ ಟೇಕ್ 3 hours ಆಫ್ ಟೈಮ್. ಸೊ ಹಂಗಾಗಿ ಇದು ಎಲ್ಲನೂ 3 ದರ್ಶನಗಳು ಒಂದೇ ದಿವಸ ಮಾಡಬೇಕು ಅಂತ ಹೋಗ್ಬಿಟ್ಟು ತಿರಂಗ ಹಂಗೆಲ್ಲ ಕೂಡ 3 ಪ್ಲೇಸ್ ಒಂದೇ ಟೈಮ್ ಅಂತ ಅಂದ್ಕೊಂಡು ರಶ್ ಆಗಿದೆ. ಸೊ ಹಂಗಾಗಿ ಅಪ್ಪ ನಿನ್ನ ಪಾದ ನಮ್ಮ ತಲೆ ಮೇಲೆ ಅಂತ ಅಂದ್ಕೊಂಡು ನಮಗೆ ಆಶೀರ್ವಾದ ಇರಲಿ ಅಂತ ದೇವ್ರನ್ನ ಆಚೆಯಿಂದಲೇ ಕೇಳ್ಕೊತ ಇವಾಗ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಲೇಟಾಗಿ ನಾವು ಬಂದಿದ್ದಿದ್ರೆ ದರ್ಶನ ಆರಾಮಾಗಿ ಆಗ್ತಾಯಿತ್ತು. ಇದು ಬೆಳಗ್ಗೆನೇ ಬಂದಿರೋದ್ರಿಂದ ಸ್ವಲ್ಪ ದರ್ಶನ ಕಷ್ಟ ಅಂತ ಅನ್ನಿಸ್ತು ನನಗೆ.
ಸೊ ದರ್ಶನ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್. ಇಲ್ಲೇನೋ ಒಂದು ನೀವು ನೋಟಿಸ್ ಮಾಡ್ಬೋದು, ನೋಟಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ಎತ್ತದ್ದು ಮತ್ತೆ ಇನ್ನೊಬ್ಳು. ಎಸ್, ಈಗ ಧನುರ್ಮಾಸ ಟೈಮಲ್ಲಿ ನಾವು ಹೋಗಿದ್ರಿಂದ ಧನುರ್ಮಾಸ ಎಂಡಿಂಗಲ್ಲಿ ನಾವು ಹೋಗಿದ್ದು. ಸೊ ತ್ರಿರಂಗ ದರ್ಶನ ಮಾಡ್ತಾ ಇರ್ತಾರೆ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ. ಹಂಗಾಗಿ ಇಲ್ಲಿ ಆದಿರಂಗ ಫಸ್ಟ್ ಪ್ಲೇಸ್ ಆಗಿರೋದ್ರಿಂದ ಶ್ರೀರಂಗಮಲ್ಲಿ ತುಂಬ ಚೆನ್ನಾಗಿದ್ದು. ನಾವು ಅಲ್ಲಿ ದರ್ಶನಕ್ಕಂತೂ ಹೋಗಿಲ್ಲ, ಸ್ಪೆಷಲ್ ಟಿಕೆಟಲ್ಲಿ ಹೋದ್ರೆ ಇಟ್ ವಿಲ್ ಟೇಕ್ 2 hours ಅಂತ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಬಂದು ಟಿಫನ್, ಬೆಳಗ್ಗೆನೇ ಮನೆಯಿಂದ ಟಿಫನ್ ಮಾಡ್ಕೊಂಡು ಹೋಗಿದ್ವಿ. ಚಿತ್ರಾನ್ನ ಆ್ಯಂಡ್ ರೈಸು ಮತ್ತು ಚಟ್ನಿ ಅಂತ ಅದೆಲ್ಲ ಕೂಡ ತಿನ್ಕೊಂಡು ಇವಾಗ ನೆಕ್ಸ್ಟ್ ನಮ್ಮ ಪಯಣ ಶುರುವಾಯಿತು. ಮೂರನೇ ಲೊಕೇಶನ್ ಯಾವುದು ಅಂತ ಗೊತ್ತಾಗಬೇಕಂತ ನನಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿರಿ. ಒನ್ ಆಫ್ ಮೈ ಫೇವ್ರೆಟ್ ಟೆಂಪಲ್. ಇದಕ್ಕೆ ಹೋಗಿ ಬಂದಿದ್ದು ನನ್ನ ಡಿಗ್ರಿಯಲ್ಲಿ. ಸೊ ಬನ್ನಿ, ದರ್ಶನಕ್ಕೆಲ್ಲ ಬಂದ್ವಿ. ನಂಜನಗೂಡು. ಸೊ ಇದು ನಮ್ಮ 3ನೇ ಪ್ಲೇಸ್. ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಆಗಿದೆ 10 o'clock ಹತ್ರ ಟೈಮು ಆಗಿದೆಯಲ್ಲ, 10 ಗಂಟೆ ಆಗಿದೆ. ನಾನು ನಂಜನಗೂಡಿಗೆ ಬಂದಿದ್ದು ನಾನು ಕೇರಳ ಟ್ರಿಪ್ನ ಫಸ್ಟ್ ಪ್ಲೇಸ್ ಆಗಿತ್ತು. ಎಕ್ಸಾಕ್ಟ್ಲಿ 3 years ಬ್ಯಾಕ್ ಅನ್ಕೋತೀನಿ, ಫೆಬ್ರವರಿ ಮಾರ್ಚಲ್ಲೇ ನಾವು ಬಂದಿದ್ದು. ಸೊ 3 ವರ್ಷ ಆದಮೇಲೆ ಟುಡೇ ವಿ ಕೇಮ್ ಫಾರ್ ನಂಜನಗೂಡು ವಿತ್ ಫ್ಯಾಮಿಲಿ. ಅವತ್ತು ಫ್ರೆಂಡ್ಸ್ ಜೊತೆ ಬಂದಿದ್ದು. ಸೊ ದರ್ಶನಕ್ಕೆ ಹೋಗೋಣ. ನಂಜನಗೂಡು ಬರೋಣ. ಈಗ ಜನ ಇರಲ್ವಾ, ಸೊ ಆರಾಮಾಗಿ ದರ್ಶನ ಮಾಡ್ಕೊಂಡು ಪೀಸಾಗಿ ಎಲ್ಲ ಮಾಡ್ಕೊಂಡು ಬರೋಣ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಬನ್ನಿ. ದಿಸ್ ಇಸ್ ಕಾಲ್ಡ್ ನಂಜನಗೂಡು, ನಂಜುಂಡೇಶ್ವರ. ಬನ್ನಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ತೇರು ಕೂಡ ಅಲ್ಲೇ ಏನಕ್ಕೂ ರೆಡಿ ಮಾಡ್ತಿದ್ದಾರೆ, ಯಾವಾಗ ಎಳಿತಾರೋ ಗೊತ್ತಿಲ್ಲ. ಸೊ ಲೆಟ್ಸ್ ಮೇಕ್ ದರ್ಶನ. ನನಗೆ ಬುದ್ಧಿ ಇಲ್ಲಿದ್ದಾಗ ನಾನು ತುಂಬ ಸಲ ನಂಜನಗೂಡಿಗೆ ಬಂದಿದ್ದೀನಂತೆ. ಲಿಟ್ರಲಿ ನನಗಂತೂ ನೆನಪಿಲ್ಲ. ನನಗೆ ನೆನಪಿರೋದು ಒಂದ್ಸಲಿ ನಾನು ಕೇರಳ ಟ್ರಿಪ್ಪಲ್ಲಿ ಹೋಗಿರೋದು, ಆ್ಯಂಡ್ ದಿಸ್ ವಾಸ್ ದ ಸೆಕೆಂಡ್ ಟೈಮ್ ನಾನು ಇವಾಗ ಹೋಗಿರೋದು ಫ್ಯಾಮಿಲಿ ಜೊತೆ. ಇದೆರಡೇ ನೆನಪಿರೋದು. ಸೊ ಇದು ಕೂಡ ದೇವ್ರ ದರ್ಶನ ಸಖತ್ತಾಗಾಯಿತು. ದೇವ್ರ ದರ್ಶನ ಎಲ್ಲ ಕೂಡ ಮಾಡ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ದೇವ್ರ ದರ್ಶನ ಎಲ್ಲ ಮಾಡಿದ್ದಾದಮೇಲೆ ಇಲ್ಲಿ ದೇವಸ್ಥಾನದ ಮೇಲೆ ಬಿಲ್ಪತ್ರೆ ಗಿಡ ಇದೆ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಂಗಾಗಿ ನಾನು ಕೂಡ ನೋಡಿದೆ. ವೀಡಿಯೋಗೆ ಅದೆಷ್ಟು ಮಾತ್ರ ಕ್ಯಾಪ್ಚರ್ ಆಗಿದೆ ಅನ್ನೋದು ಐ ಡೋಂಟ್ ನೋ, ಬಟ್ ಓಕೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ನೀಟಾಗಿ ನನಗಂತೂ ಸಖತ್ತಾಗೆ ಕಾಣಿಸ್ತು. ಆ್ಯಂಡ್ ನಿಮಗೂ ಕೂಡ ಈ ಕಿಂಡಿಯಲ್ಲಿ ಇವಾಗ ನೋಡ್ತಾ ಇರೋದ್ರಲ್ಲಿ ಕಾಣುತ್ತೆ ಅಂತ ಅನ್ಕೋತೀನಿ. ಸೊ ಕಂಡ್ರೆ ಇಟ್ಸ್ ಹ್ಯಾಪಿ. ಬಿಸಿಲು ಬೇರೆ ಬೀಳ್ತಾ ಇತ್ತಲ್ಲ, ಅದಷ್ಟು ಚೆನ್ನಾಗಿ ಕಾಣಿರಲ್ಲ ಅಂತ ಅನಿಸುತ್ತೆ. ಬಿಸಿಲಿಲ್ಲ ಅಂದರೆ ಕಾಣ್ತಾ ಇತ್ತೇನೋ. ಆ್ಯಂಡ್ ಇವಾಗ ನಂಜುಂಡೇಶ್ವರನ ದರ್ಶನ ಕೂಡ ಚೆನ್ನಾಗಿನೇ ಆಯಿತು. ಇಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದರು, ಹಾಗಾಗಿ ದರ್ಶನ ಸೂಪರಾಗಿಯೇ ಆಯಿತು. ನಾವು ಬಂದಿದ್ದೀವಿ ನಂಜನಗೂಡಲ್ಲಿರುವಂತಹ ಶಬರಿಮಲೆ ದೇವಸ್ಥಾನಕ್ಕೆ ಫಸ್ಟ್ ಟೈಮ್. ಇಟ್ಸ್ ಸೋ ಸ್ಪೆಷಲ್. ಸೊ ಇದ್ರೊಳಗಡೆ ಇರೋದು. ಸೊ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ನಾವು ಒಂದು ರೌಂಡ್ ಅಂತ ಹಿಂಗೆ ಬಂದೆ. ಸೊ ದೇವಸ್ಥಾನ ಕೂಡ ಚೆನ್ನಾಗಿದೆ. ಇಟ್ಸ್ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್. ದೇವರ ಬ್ಲೆಸ್ಸಿಂಗ್ಸ್ ಕೂಡ ತಗೊಂಡೆ. ಬ್ಲೆಸ್ಸಿಂಗ್ಸ್ ಎಲ್ಲ ಕೂಡ ತಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಇವಾಗ ನಾವು ನಂಜನಗೂಡಿನಲ್ಲಿ ದರ್ಶನ ಎಲ್ಲ ಕೂಡ ಮುಗಿಸಿದ್ವಿ. ಬೇಜಾನ್ ದೇವ್ರುಗಳನ್ನ ನೋಡೋಕ್ಕೆ ಆಗಲ್ಲ. ಸುತ್ತು ತುಂಬ ದೇವರುಗಳಿತ್ತು. ಕೆಲವೊಂದು ಕಡೆ ಬ್ಯಾರಿಕೇಡ್ಸ್ ಎಲ್ಲ ಇಟ್ಬಿಟ್ಟು ಹಾಕಿಬಿಟ್ಟಿದ್ದಾರೆ. ಸೊ ನೋಡೋಕ್ಕೆ ಆಗಲ್ಲ. ಆ್ಯಂಡ್ ಇರೋದ್ರಲ್ಲಿ ಯಾವ ದೇವ್ರನ್ನ ನೋಡ್ಬೋದು. ಸುತ್ತು ಕಲ್ಗಳಲ್ಲೆಲ್ಲ ದೇವರು ಇದೆಯಲ್ಲ, ಅದನ್ನೆಲ್ಲ ಕೂಡ ನೋಡಿಕೊಂಡು ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಹಂಗೆ ನಂಜನಗೂಡಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋದ್ವಿ. ಅದು ಕೂಡ ಫಸ್ಟ್ ಟೈಮ್ ನಾನು ಹೋಗಿದ್ದು, ನಾನೆಂದು ಹೋಗಿರಲಿಲ್ಲ. ಆ್ಯಂಡ್ ಹೋಗಿ ಅಲ್ಲೂ ಕೂಡ ಅಯ್ಯಪ್ಪ ಸ್ವಾಮಿಯ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಲೊಕೇಶನ್ ಏನು ಅಂತ ಆಲ್ರೆಡಿ ನಿಮಗೆ ಸ್ಕ್ರೀನ್ ಮೇಲೆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ. ಇಟ್ಸ್ ಒನ್ ಆಫ್ ದ ಫೇಮಸ್ ಟೆಂಪಲ್. ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದು ನಮ್ಮ 4ನೇ ಲೊಕೇಶನ್. ಇವಾಗ ನಾವು ಬಂದ್ವಿ ಮೈಸೂರು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ. ಇವಾಗ 11 ಗಂಟೆ 10 ನಿಮಿಷ ಆಗಿದೆ. 11:15 ಅಷ್ಟೇ ಟೈಮ್. ಬರ್ರಿ ಟೈಮ್ ಆಗಿದೆ. ಸೊ ಬನ್ನಿ ಇವಾಗ ನಾವು ದೇವರ ದರ್ಶನಕ್ಕೆ ಹೋಗೋಣ. ಕಾರ್ನಲ್ಲಿ ಮೇಲೆ ಇದೆ ನಿಜ ಹೇಳ್ಬೇಕಂದ್ರೆ ಪಾರ್ಕಿಂಗಲ್ಲಿ ತುಂಬ ವೆಹಿಕಲ್ಸ್ ಮಾಡಿದೆ. ಕಾರಲ್ಲಿ ತಗೊಬಿಡ್ತಾನೆ ಪ್ರೀತಿ ಬಸ್ಸೆಲ್ಲ ಆಗಿಲ್ಲ. ಅಲ್ಲ, ಪಾರ್ಕಿಂಗ್ ಮೇಲೆ ಕಾರ್ ಮಾಡ್ಬೋದು ಅಂದೆ. ಅಂದರೆ ಸೊ ಇವಾಗ ಬನ್ನಿ ನಾವು ದೇವರ ದರ್ಶನಕ್ಕೆ ಹೋಗೋಣ. ಮೋಸ್ಟ್ ಅವೈಟೆಡ್ ದರ್ಶನ. ನಾನಂತ 5 ವರ್ಷ ನಂಗೆ ಹೋಗಿತ್ತು ಚಾಮುಂಡೇಶ್ವರಿ ದರ್ಶನ ಮಾಡಿ. ಸೊ ಫೈನಲಿ ಗಳಿಗೆ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಬರೋಣ. ನೀನು ಎಷ್ಟು ದಿವಸ ಆಗಿತ್ತು ಬಂದು? ನೀನು ಅವತ್ತು ಬಂದಿದ್ಮೇಲೆ ಆಮೇಲೆ ಬಂದಿದ್ದ? ನಮ್ಮ ಮಮ್ಮಿನೂ ಅಷ್ಟೇ. ಸೊ ಬನ್ನಿ ಇವಾಗ ದರ್ಶನಕ್ಕೆ ಹೋಗೋಣ. ಇವಾಗ ನಾವು ಪಾರ್ಕಿಂಗಿಂದ ಸ್ವಲ್ಪ ಮೇಲಕ್ಕೆ ನಡಿಬೇಕಲ್ಲ, ಅಲ್ಲಿಗೆಲ್ಲ ಕೂಡ ನಡ್ಕೊಂಡು ಹೋಗಿ ಅದಾದಮೇಲೆ ಪೂಜೆ ಸಾಮಾನೆಲ್ಲ ಕೂಡ ತೊಗೊಂಡು ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ.
ಲೆಟ್ಸಿ ಜನ ಎಲ್ಲ ಹೆಂಗಿದ್ದಾರೆ ಏನು ಅಂತೆಲ್ಲ ಕೂಡ ನೋಡೋಣ. ಹೋಪಿಂಗ್ ಜನ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡೇ ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟು ಜನ ಇರ್ತಾರೆ ಏನು ಅಂತೆಲ್ಲ ಕೂಡ ನೋಡೋಣ. ಓಕೆನಾ. ತುಂಬ ಸಲ ಅನ್ಕೋತಾ ಇದ್ದೆ ಮೈಸೂರಿಗೆ ಹೋಗ್ಬೇಕು ಅಥವಾ ನನ್ನ ಫ್ರೆಂಡ್ಸ್ ಕರೆದಾಗೆಲ್ಲ ನಾನು ಒಂದು ದಿವಸನೂ ಹೋಗಿರಲಿಲ್ಲ ಅಥವಾ ಗಳಿಗೆ ಕೂಡಿ ಬಂದಿರಲಿಲ್ಲ ಅನಿಸುತ್ತೆ ದೇವರ ಆಶೀರ್ವಾದ ಪಡೆಯೋಕ್ಕೆ. ಫೈನಲಿ 7 ವರ್ಷಗಳ ನಂತರ ಇವತ್ತು ಹೋಗಿದ್ದೀನಿ. ಆ್ಯಂಡ್ ಆಫ್ಟರ್ ಲೈಕ್ ಫಸ್ಟ್ ಮಂತಲ್ಲೇ ಹೋಗಿದ್ದು, ಅದು ನಂಗೆ ತುಂಬ ಖುಷಿ ಇದೆ. ಬನ್ನಿ ಇವಾಗ ದೇವರ ದರ್ಶನ ಯಾವ ಥರ ಆಗುತ್ತೆ ಅಂತ ನೋಡೋಣ. ತುಂಬ ಜನನೇ ಇದ್ದರು. ಚಾಮುಂಡೇಶ್ವರಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಟ್ ವಾಸ್ ಬ್ಯೂಟಿಫುಲ್ ದರ್ಶನ ಅಂತಲೇ ಹೇಳ್ಬೋದು. ದರ್ಶನ ಆಗಿ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ಐ ಆಮ್ ಗೋಯಿಂಗ್. ಇಟ್ಸ್ ಅ ಬ್ಲೆಸ್ಡ್ ಡೇ. 1 hour ತಗೋತು ದರ್ಶನ ಮಾಡೋಕ್ಕೆ. ಸೊ ಹಂಗಾಗಿ ದರ್ಶನ ಚೆನ್ನಾಗಿ ಕೂಡ ಮುಗಿಸ್ಕೊಂಡು ಬಂದೆ. ಫೈನಲಿ ದೇವರ ದರ್ಶನ ಆಯಿತು. ತುಂಬಾ ಚೆನ್ನಾಗಾಯಿತು. ನೋಡಿದ್ದು ನಾನು ಒಂದು 2 ಇಂದ 3 ಮಿನಿಟ್ಸ್ ನಾನು ದೇವರ ದರ್ಶನ ಮಾಡಿದೆ. ನಾವು ಜನ ಕ್ಯೂ ಹೋಗ್ತೀವಲ್ಲ, ಅವಾಗ ರೈಟ್ ಸೈಡಿಗೆ ಬಂದರೆ ಸ್ವಲ್ಪ ಜಾಸ್ತಿ ಇವತ್ತೇ ದರ್ಶನ ಮಾಡ್ಬೋದು. ಲೆಫ್ಟ್ ಸೈಡಿಗೆ ಬಂದು ಸ್ವಲ್ಪ ಬೇಗ ಮೂವ್ ಹೋಗ್ತೀವಿ ಅಂತ ಅನ್ನಿಸ್ತು ನನಗೆ. ನನ್ನ ತಮ್ಮ ಟ್ರಿಕ್ಸ್ ಹೇಳ್ದ, ಅವ್ನು ಜಾಸ್ತಿ ಹೋಗ್ತಾ ಇರ್ತಾನೆ, ಸೊ ರೈಟ್ ಸೈಡಿಗೆ ಬನ್ನಿ ಆದಷ್ಟು ಕ್ಯೂ ಅಲ್ಲಿ, ಆವಾಗ ದೇವರ ದರ್ಶನ ಜಾಸ್ತಿ ಹೊತ್ತು ಮಾಡ್ತೀವಿ ಅಂತ ಅವ್ನು ಹೇಳ್ದ. ಸೊ ಹಂಗಾಗಿ ನಾನಂತೂ ಲಿಟ್ರಲಿ ಕಣ್ ತುಂಬಿಕೊಂಡೆ ದೇವ್ರನ್ನ. ನಾನು ಬರೀ ಫೋಟೋಲ್ಲಿ ನೋಡಿದ್ದಿದ್ದೆ ನಾನು ಜಾಸ್ತಿ. ನಾನು ಹೋಗಿ 7 years ಬ್ಯಾಕ್ ನಂಗೆ ನೋಡಿರೋದು ಅಷ್ಟು ನೆನಪಿರಲಿಲ್ಲ. ನನಗೆ ಎಷ್ಟು ಖುಷಿ ಆಯಿತು, ನಾನು ಅಷ್ಟು ಒಂಥರ ಸ್ಪೀಚ್ಲೆಸ್ ಆ್ಯಂಡ್ ಎಮೋಷನಲ್ ಅಂತಾರಲ್ಲ ಆ ರೀತಿ ದರ್ಶನ ಚೆನ್ನಾಗಿನೇ ಆಯಿತು. ಅದ್ರಲ್ಲಿ ನಾನು ಸ್ವಲ್ಪ ಉದ್ದ ಇರೋದ್ರಿಂದ ನನಗೆ ದೇವ್ರ ದರ್ಶನ ಚೆನ್ನಾಗಿತ್ತು. ಯೂಶ್ವಲಾಗಿ ನಮ್ಮಮ್ಮ ಹೇಳ್ತಾ ಇರ್ತಾರೆ ನಂಗೆ ನೀಟಾಗಿ ಕಾಣೋದೇ ಇಲ್ಲ, ಬಟ್ ನಾವು ಹೈಟ್ ಇರೋದ್ರಿಂದ 5'4" ಹಂಗೆ ಇರೋದ್ರಿಂದ ನಮ್ಮ ಹೈಟಿಗೆ ದೇವ್ರ ದರ್ಶನ ಕೂಡ ಚೆನ್ನಾಗಿನೇ ಆಯಿತು. ಅಲಂಕಾರನೂ ಸಖತ್ತಾಗಿತ್ತು. ಒಂಥರ ಬ್ಲೆಸ್ಡ್ ಫೀಲ್, ಆ ಡಿವೈನ್ ಫೀಲ್ ಎಲ್ಲಿ ಸಿಗುತ್ತೆ? ನಾವು ನಂಬುವಂಥ ದೇವಸ್ಥಾನಗಳು ಅಥವಾ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆದ್ರೇನೆಲ್ಲ ಅದು ಕೂಡ ಸಿಗೋದು. ಐ ವಾಸ್ ವೆರಿ ಮಚ್ ಎಮೋಷನಲ್ ಅಂತಲೇ ಹೇಳ್ಬೋದು. ದೇವರ ದರ್ಶನ ಕೂಡ ಎಲ್ಲ ಆಯಿತು. ಅದನ್ನು ಮುಗಿಸ್ಕೊಂಡು ಬಂದು ಆಚೆ ಕಡೆ ದಾರೆಲ್ಲ ಕೂಡ ಕಟ್ಟಿಸ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನಾನು ಯೂಶ್ವಲಾಗಿ ದೇವಸ್ಥಾನಕ್ಕೆಲ್ಲ ಎಲ್ಲಾದರೂ ಹೋದರೆ ನಾನು ಬಳೆ ಕಡೆ ಸ್ವಲ್ಪ ಗಮನ ಕೊಡ್ತೀನಿ. ಒಟ್ಟು 2 ಡಜನ್ ಬಳೆ ತೊಗೊಂಡೆ. ನಮ್ಮಮ್ಮ ಇಲ್ಲಿಂದ ಕಾಪಾಡ್ಕೊಂಡು ಎತ್ಕೊಂಡು ಹೋಗೋದು ಹೆಂಗೆ ಅಂತಾರೆ. ಇಲ್ಲ ಏನಾಗಲ್ಲ, ಚೆನ್ನಾಗಿರುತ್ತೆ, ಬನ್ನಿ 2 ಡಜನ್ ಬಳೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಆ್ಯಂಡ್ ಇಲ್ಲಿ ನಮ್ಮ ಪಾಪುಗೆ ಫೋಟೋಶೂಟಿಗೆ ಅಂತ ವಿ ಆರ್ ಪ್ಲಾನಿಂಗ್ ಟು ಟೇಕ್ ದಿಸ್ ಟೈಗರ್ ಹೋಮ್. ಸೊ ಬನ್ನಿ ಎಷ್ಟಕ್ಕೆಲ್ಲ ಬಾರ್ಗೇನ್ ಮಾಡಿದ್ವಿ, ಹೆಂಗೆಲ್ಲ ತೊಗೊಂಡ್ವಿ ಅಂತೆಲ್ಲ ಕೂಡ ನೀವು ಕೂಡ ನೋಡಿ ಡಿಸ್ಪ್ಲೇ ಮೇಲೆ ನಮ್ಮ ಬಾರ್ಗೇನಿಂಗ್ ಸ್ಕಿಲ್ ಎಲ್ಲ ಕೂಡ. ಸೊ ಈ ರೀತಿ ನಮ್ಮ ಶಾಪಿಂಗ್ ಕೂಡ ನಡೀತು. ನಾವು ಜಸ್ಟ್ ಬ್ಯಾಂಗಲ್ಸ್ ತೊಗೊಂಡ್ವಿ. ಇದು ಟೈಗರು ಪಾಪುಗಂತ ತೊಗೊಂಡಿದ್ದು, ಮತ್ತು ಎಲಿಫೆಂಟು ಶಿಪ್ನ ತೊಗೊಂಡ್ವಿ ಇದ್ರ ಜೊತೆಯಲ್ಲಿ. 50 ರೂಪಾಯಿ ಅಲ್ಲಿ ಕೆಲಸ ಮಾಡಿಲ್ಲ. 50 ಮಾಡಿ ನಾನು ಇಟ್ಕೊತೀನಿ. ಬಂದಿದ್ದೀವಿ ತಗೋಬೇಕು ಅಂತ. ಆಮೇಲೆ ನಿಂಗೆ ಇದು ಫೋಟೋಶೂಟ್. ರಾಮೇಶ್ 50 ರೂಪಾಯಿ ಮೈಸೂರಿಗೆ ಬಂದು ಏನು ತಗೊಬಂದ್ರಿ ಅಂದರೆ ಮೈಸೂರಿಗೆ ಬಂದು ಟೈಗರ್ನ ತಗೊಬಂದ್ರಿ ಅಂತ. ಥ್ಯಾಂಕ್ಸ್ ಅಣ್ಣ. ಚೆನ್ನಾಗೈತಲ್ಲ ನಮಗೆ. ನೀನು ಕೂಡ ದೇವ್ರನ್ನ ನೋಡ್ದ? ಚೆನ್ನಾಯ್ತಲ್ಲ ಕನ್ನಡ ದರ್ಶನ. ಇವನು ಏನೋ ಊಟ ತಿಂದಿರ ಸ್ವಲ್ಪ ಅಲಂಕಾರ ಇರ್ತಿದ್ದೆ. ಕಂದ ಎಷ್ಟು ನಿಂಗೆ ಇವತ್ತು ತಗೊಂಡಿದ್ದು? ಖುಷಿ ಆಗ್ಬಿಟ್ಟವನೆ. ಅಜ್ಜಿ ಕಾಲಾಗಿದೆ. ನಾವು ಮೈಸೂರು ಪ್ಯಾಲೇಸ್ ನೋಡೋಣ ಅಂತ ಬಂದಿದ್ದೀವಿ. ಪ್ಯಾಲೇಸ್ ಕೂಡ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಅದು 7 years ಆಗಿದೆ ಅಂತ ನಮ್ಮನೇಲಿ TT ಕುತ್ಕೊಂಡು ಲೆಕ್ಕ ಹಾಕ್ಬಿಟ್ರು. ನಾವು ಮೈಸೂರು ಟ್ರಿಪ್ ಬಂದು 7 years ಆಗಿದೆ ಅಂತ. ಸೊ ಬನ್ನಿ ಇವಾಗ ಪ್ಯಾಲೇಸಿಗೆ ಹೋಗೋಣ. ವಿ ಆರ್ ಇನ್ ಫ್ರಂಟ್ ಆಫ್ ದ ಪ್ಯಾಲೇಸ್, ಮೈಸೂರು ಪ್ಯಾಲೇಸ್. ಈಗ ನಮ್ಮ 5th ಡೆಸ್ಟಿನೇಷನ್ ಬಂದು ಮೈಸೂರು ಪ್ಯಾಲೇಸ್ ಆಗಿತ್ತು. ಪ್ಯಾಲೇಸು 50-50 ಇತ್ತು. ಓಕೆ ಅಂದ್ಬಿಟ್ಟು ನಮ್ಮ ಮನೇಲಿ ಪ್ಯಾಲೇಸಿಗೆ ಹೋಗಲೇಬೇಕು ಅಂತ ಹೋಗಿದ್ದು. ಯಾಕಂತಾನೆ ಅಂಬಾರಿನೇ ಇಲ್ಲ ಅಂತಾನೆ ಪ್ಯಾಲೇಸಿಗೆ. ಏನಕ್ಕೆ ಅಂದರೆ ನನಗೊಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ನಾನು ಲಾಸ್ಟ್ ಟೈಮ್ ಬಂದಾಗ ಅಂಬಾರಿ ಇತ್ತು, ಇವಾಗ ಅಂಬಾರಿ ಇಲ್ಲ. ಅಫ್ಕೋರ್ಸ್ ನ್ಯೂಸ್ ಚಾನಲ್ ಅಂತೂ ಬಿಗ್ ಬ್ರೇಕಿಂಗ್ ನ್ಯೂಸ್ಗಳಾಗಿ ನೋಡ್ತಿದ್ದಾರೆ ಅಂಬಾರಿ ಇಲ್ಲ ಅಂತ. ಎಲ್ಲರಿಗೂ ಗೊತ್ತಿರುತ್ತೆ. ಅಂಬಾರಿ ಇಲ್ಲ ಅಂದಮೇಲೆ ಕನ್ಸ್ಟ್ರಕ್ಷನ್ ನೋಡೋಕೆ ಹೋಗ್ಬೇಕಷ್ಟೆ. ಒಂಥರ ಎಮೋಷ್ನಲ್ ಅಲ್ಲ ಮೈಸೂರು. ಅಂಬಾರಿ ಈಸ್ ಎಮೋಷ್ನಲ್. ಸೊ ದಿಸ್ ವಾಸ್ ದ ಪ್ಯಾಲೇಸ್, ಮೈಸೂರು ಪ್ಯಾಲೇಸ್ ಇದು. ಸೊ ನಾವು ಬಂದಿರೋದು ಪ್ಯಾಲೇಸ್ನ ನೋಡೋಣ ಅಂತ. ಜನ ಫೋಟೋ ಶೂಟಿಗಂತೂ ಮುಗಿಬಿದ್ದವ್ರೆ. ನಾನು ಒಂದು 2 ಫೋಟೋ ಇಡ್ಸ್ಕೊಂಡೆ. ಏನು ವೀಡಿಯೋ ಮಾಡ್ತೀನಿಲ್ಲ ಗೊತ್ತಿಲ್ಲ. ಒಳಗಡೆ ವೀಡಿಯೋ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಕಮ್ ಲೆಟ್ಸ್ ಗೋ ನೌ. ನಮಗೆ ಪ್ರವೇಶ ಮೈಸೂರು ಪ್ಯಾಲೇಸ್ಗೆ, ನಮ್ಮ ಪ್ರವೇಶ. ಇಲ್ಲಿಗೆ ಬರ್ತಾರೆ ಮೈಸೂರು ಪ್ಯಾಲೇಸ್. ನಾವು ಇವಾಗ ಅವ್ರು ಗೊತ್ತಾಗಲಿ ತಡಿ ಅಂತ. ಚಿನ್ನದ ಅಂಬಾರಿ ಇಲ್ಲ ಅಂದರೆ ಏನಂತೆ,
ಅದಕ್ಕಿಂತ ಹೆಚ್ಚಿನಾಗಿಲ್ಲ ನೋಡೋಣ ಅಂತ ಅನ್ನೋ ಜೋಶಲ್ಲಿ ಬಂದೆ ಒಳಗಡೆಗೆ. ಅಫ್ಕೋರ್ಸ್ ನಮ್ಮ ಪ್ರೈಡೆಲ್ಲ ಮೈಸೂರು ಪ್ಯಾಲೇಸು, ಹಾಗಾಗಿ ಕನ್ಸ್ಟ್ರಕ್ಷನ್ ವರ್ಕ್ ಆಗಿರ್ಬೋದು ಅಥವಾ ಅವರ ಪ್ರಿಸರ್ವೇಟಿವ್ಸ್ ಹಳೇದು ಇಂಥ ಸಿಲ್ವರ್ ಚೇರ್ಗಳಾಗ್ಬೋದು, ಫ್ಯಾಮಿಲಿ ಫೋಟೋಸ್ ಅಂತೆಲ್ಲ ಕೂಡ ಅವ್ರವ್ರದ್ದು ಏನೇನು ಪ್ರಿಸರ್ವೇಟಿವ್ಸ್ ಇದೆಯಲ್ಲ ಹಳೆ ಕಾಲದಿಂದ ಕಾಪಾಡ್ಕೊಂಬಂದಿರೋದು, ಸೆಂಚುರೀಸ್ ಅಥವಾ ಡಿಕೇಡ್ಸಿಂದ ಅದನ್ನೆಲ್ಲ ಕೂಡ ರೆಪ್ರೆಸೆಂಟ್ ಮಾಡಿರ್ತಾರೆ, ಅದನ್ನೆಲ್ಲ ಕೂಡ ನೋಡ್ಬೋದು. ಅಫ್ಕೋರ್ಸ್ ಕೆಲವು ರೂಮ್ಗಳಿಗೆಲ್ಲ ಕೂಡ ಲಾಕ್ ಹಾಕಿದ್ದಾರೆ, ಅದು ಹೆರಿಟೇಜ್ ಅವರವರು ಇದ್ದಾಗ, ಐ ಮೀನ್ ಒಡೆಯರ್ ಫ್ಯಾಮಿಲಿ ಯಾರೆಲ್ಲ ಮೈಸೂರು ಪ್ಯಾಲೇಸಲ್ಲಿ ಲೀವ್ ಮಾಡಿದ್ರಲ್ಲ ಅವರೆಲ್ಲ ಇದ್ದಾಗ ಯೂಸ್ ಮಾಡಿದಂಥ ರೂಮ್ಗಳು, ಚೇರ್ಗಳು ಅಂಥವೆಲ್ಲ ಅಫ್ಕೋರ್ಸ್ ಲಾಕ್ ಆಗಿದೆ. ನಾವು ಯಾವ ಡಿಸ್ಪ್ಲೇ ನೋಡೋಕ್ಕಾಗಲ್ಲ ಅಥವಾ ಫೀಲ್ ಮಾಡೋಕ್ಕಂತೂ ಇಲ್ಲಿ ಏನಿಲ್ಲ, ಫೀಲ್ ಮಾಡೋಕ್ಕೆ ಜಸ್ಟ್ ಗೋಡೆಗಳಷ್ಟೇ. ಅದೆಲ್ಲ ಕೂಡ ನೋಡಿಕೊಂಡು ಇವಾಗ ನೋಡ್ತಾ ಇದ್ದೀರಿ ಇನ್ನು ಮೈಸೂರು ಪ್ಯಾಲೇಸ್ನ. ರಾಯಲ್ ಫ್ಯಾಮಿಲಿ ಫೋಟೋಸ್ ಇದೆಲ್ಲನೂ ಅವರ ಫ್ಯಾಮಿಲಿ ಫೋಟೋಸ್ಗಳಿದ್ದಾವೆ, ಅದನ್ನು ನಾವಿಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡ್ಬೋದು. ಪಿಕ್ಚರ್ಸ್ ಆಫ್ ದ ರಾಯಲ್ ಫ್ಯಾಮಿಲೀಸ್, ಒಡೆಯರ್ ಫ್ಯಾಮಿಲಿ ಫೋಟೋಗ್ರಾಫ್ಸ್. ನನಗಂತೂ ಇಲ್ಲಿನ ಸೆಕ್ಯೂರಿಟಿ ಬಗ್ಗೆ ಖುಷಿ ಆಯಿತು. ನಾವು ಸಿಲ್ವರ್ ಚೇರ್ಗಳೆಲ್ಲ ಕೂಡ ಇಟ್ಟಿದ್ರು, ಅಲ್ಲೆಲ್ಲ ಕೂಡ ಹೋದ್ವಿ. ಅಲ್ಲಿ ಯಾರೋ ವೀಡಿಯೋ ಮಾಡಬೇಕಾದ್ರೆ ಗೋಡೆ ಮೇಲೆ ಕಾಲಿಟ್ಟರು. ಅಪ್ಪಿ ಫಸ್ಟ್ ಕಾಲು ತೆಗಿ ಕೆಳಗಡೆ ಅಂತಂದರು. ಅಂದರೆ ಒಂದು ಪ್ರೈಡಾಗಿ ನೋಡ್ತಾರೆ, ಯಾಕಂದರೆ ಚಪ್ಪಲಿ ಹಾಕ್ಕೊಂಡು ಹೋಗಲ್ಲ ನಾವು ಒಳಗಡೆಗೆ. ಅಫ್ಕೋರ್ಸ್ ಆಚೆ ಕಡೆ ಚಪ್ಪಲಿ ಸ್ಟ್ಯಾಂಡ್ಗಳಲ್ಲಿ ಚಪ್ಪಲಿ ಬಿಚ್ಚಿ ಹೋಗ್ತೀವಿ ಅಂತಂದರೆ ಒಂಥರ ದೇವಸ್ಥಾನ ಥರ ನೋಡ್ತಾರೆ ಜನ, ಅಥವಾ ಅಲ್ಲಿನ ಸೆಕ್ಯೂರಿಟೀಸ್ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾದ್ರೆ ನಾವು ಹೋಗೋರು ಅದನ್ನು ನನ್ನ ಪ್ರಕಾರ ಅಷ್ಟೇ ನಾವು ಪ್ರಾಮುಖ್ಯತೆ ಕೊಟ್ಟು ಆ ಜಾಗನ ನೋಡ್ಕೊಂಡು ಬರಬೇಕು. ಹಂಗಾಗಿ ಗೊತ್ತಿಲ್ಲ, ಅವರು ನನಗೆ ಫೇಸ್ ಕಟ್ ಮಾಡ್ತೋಗ್ಬಿಟ್ಟಿದ್ದೀನಿ. ವೆದರ್ ಕರ್ನಾಟಕದವರು ಬೇರೆಯವರು, ಅವ್ರು ಇಂಗ್ಲೀಷಲ್ಲೂ ಹೇಳಿದ್ರು ಮತ್ತು ಕನ್ನಡದಲ್ಲೂ ಹೇಳಿದ್ರು, ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ರಿಮೂವ್ ಯುವರ್ ಲೆಗ್ ಅಂತ. ಸೊ ಹಂಗಾಗಿ ನನಗೊಂಥರ ಖುಷಿ ಆಯ್ತು ಆ ಮೂಮೆಂಟಲ್ಲಿ. ಓಕೆ ಯಾ ಸ್ಟಿಲ್ ದಿಸ್ ಎಕ್ಸಿಸ್ಟ್ ಅನ್ನೋ ಥರ. ದಟ್ ವಾಸ್ ದ ಥಿಂಗ್. ಟೀ ಚೋಟಿ ಇವಾಗೆ ಪುಣ್ಯಾತ್ಮ ಆ್ಯಕ್ಟಿವ್ ಆಗಿ ಆಟ ಆಡ್ತಾರು. ಇದಕ್ಕೆಲ್ಲ ಮೇಲಿಂದ ನೆಟ್ ಹಾಕ್ಬಿಟ್ಟಿದ್ದಾರೆ. ಚೋಟಿ ಬಾಯ್, ಚೋಟಿ ಬಾಯ್, ವಿ ಆರ್ ಗೋಯಿಂಗ್. ಮುಂದಕ್ಕೆ ಹೋಗಿ ಬರ್ತಾನೆ, ಮುಂದಕ್ಕೆ ಹೋಗಿ ಒಂದು ನಿಮಿಷ ಕರ್ಕೊಂಬತ್ತೀನಿ, ಮುಂದಕ್ಕೆ ಹೋಗಿ ನಡಿ. ಬಾ 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 ಚೋಟಿ, ಬಾ 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 ಬನ್ನಿ ಬನ್ನಿ ಚೋಟ್, ಹಂಗೆ ಮುಂದಕ್ಕೆ ಹೋಗಿ ಬಾ 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 ಕಂದ ಎತ್ಕೊಳ್ಳಿ. ಇವಾಗ ನಾನು ಆವಾಗಲೇ ಶೇರ್ ಮಾಡಿದ ಇನ್ಸಿಡೆಂಟ್ ಬಂದು ಇಲ್ಲೇ ಆಗಿದ್ದು. ಸೊ ಹಂಗೆ ನೋಡ್ಕೊಂಡು ನಾವು ಕೂಡ ನಮ್ಮ ಕೈಯಲ್ಲಿ ನಾನು ಸ್ನ್ಯಾಪ್ ಹಾಕ್ತೀನಿ ಈ ಕಡೆ ಅಂತ ಅಂದ್ಬಿಟ್ಟು ಅವಳು ಫೋನ್ ಇಸ್ಕೊಂಡು ಸ್ನ್ಯಾಪ್ ಹಾಕಿದ್ಲು. ಆ ಮೂಮೆಂಟಲ್ಲಿ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದು. ಆ್ಯಂಡ್ ಈ ಥರ ಎಲ್ಲ ಕೂಡ ಕನ್ಸ್ಟ್ರಕ್ಷನ್ಸ್ ಅಂತೂ ನಾನು ತುಂಬ ಇಷ್ಟಪಟ್ಟೆ. ಆ ಟೈಮಿನ ಆರ್ಕಿಟೆಕ್ಚರ್ ಅಥವಾ ಕನ್ಸ್ಟ್ರಕ್ಷನ್ ಅಥವಾ ಈ ಥರ ಡಿಸೈನ್ಸ್ನ ಮಾಡೋದು ಅಥವಾ ಈ ಥರ ಒಂಥರ ಗೋಪುರ ಥರ ಕೂರಿಸಿದಾರಲ್ಲ ಒಳಗಡೆ ಎಲ್ಲ ಕೂಡ, ದಟ್ ವಾಸ್ ಲೈಕ್ ಸ್ಪೀಚ್ಲೆಸ್ ಅಂತಲೇ ಹೇಳ್ಬೋದು. ಇದಕ್ಕೆ ಏನೂ ಸಪೋರ್ಟ್ ಇಲ್ಲ, ಜಸ್ಟ್ ಆ ಪಿಲ್ಲರ್ ಸಪೋರ್ಟ್ ಇದೆ, ಮಧ್ಯಕ್ಕೆ ಅದಕ್ಕೆ ಮೇಲಕ್ಕೆ ಹೋಗೋಕ್ಕೆಲ್ಲ ಏನೂ ಸಪೋರ್ಟ್ ಇಲ್ಲ. ಅದೆಲ್ಲ ಕೂಡ ಸಖತ್ತಾಗಿಯೇ ಇತ್ತು. ಆ್ಯಂಡ್ ಗೋಡೆಗಳ ಮೇಲೆಲ್ಲ ಡಿಸೈನ್ಸ್ ಬರೆದಿದ್ದಾರಲ್ಲ, ಈ ಥರ ಚಿಕ್ಕ ಚಿಕ್ಕದು ಡಿಸೈನ್ಸ್ಗಳೆಲ್ಲ ಅವು ಕೂಡ ಸೂಪರಾಗಿ ಅಂದರೆ ಕೆತ್ತನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಓದ್ತಾರಿ ಮುಂದೆ ಬರ್ತಾರೆ. ಮಂಜಕ್ಕ ಮಮ್ಮಿನೂ ಡ್ಯಾಡಿ ಇಬ್ಬರನ್ನೂ ಒಂದು ಕೈ ಇಟ್ಕೊಂಡು ಇವರಿಬ್ರು ಮಧ್ಯದ ಕೈ ಇಟ್ಕೊಂಡು ನಡ್ಕೊಂಡು ಹೋಗಿ ಒಂದು ವೀಡಿಯೋ ಮಾಡ್ಕೋಬೇಕು. ಚೋಟಿ ಮಮ್ಮ ಇಸ್ ಗೋಯಿಂಗ್. ನೀನು ಹೋಗು ಮಂಜಕ್ಕ, ನೀನು ಹೋಗು ಬಾ ಅಂತ. ಏ ನಡೀರಿ ಎಲ್ಲರೂ ಹೋಗಿ ನೋಡಿ, ನಾನು ನಿನ್ನ ಕ್ಯಾಮ್ರಾ ವಿಡಿಯೋ. ಬಾ ಬಾ ಕಂದ ಬಾ, ನಿವೇದ್ ಬಾ, ನಿವೇದ್ ಬಾ ಬಾ, ನಿವೇದ್ ಬಾ, ನಿವೇದ್ ಬಾಯ್, ನಿವೇದ್ ಬಾ ಬಾ ಕಂದ ಅಳ್ಬಿಡ್ತಾರೆ ಸ್ವಲ್ಪ. ಬಾ ಅಮಲಿ, ಅಮಲಿ ಕಮ್, ಅಮಲಿ ಬಾ ಕಂದ ಕಂದ ಕಮ್ 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 ಬಾ, ಬೇಗ ಬಾ, ಬೇಗ ಬಾ. ಅಮ್ಮ ನೀನು ಮುಂದಕ್ಕೆ ಬರಮ್ಮ. ಅಮಲಿ ಬಾಯ್, ಅಮಲಿ ಬಾಯ್, ಅಮಲಿ ಬಾಯ್, ಅಮಲಿ ಕಂದ ಐ ಆಮ್ ಗೋಯಿಂಗ್. ಬಾಯ್ ಬಾಯ್ ಬಾ 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 ಬಾ. ಏನ್ ನಡ್ಕೊಂಡು ನಡಿಯಲ್ಲಿ ನಡಿಯಬತ್ತದಲ್ಲ. ಬಾ ಬಾ ಮಂಜಕ್ಕ, ಹಿಂದಕ್ಕೆ ಹೋಗು ಮಂಜಕ್ಕ. ನಡೀರಿ ನಡೀರಿ ಬತ್ತ ನಡೀರಿ. ಬಾಯ್ಲಿ ಕಂದ 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 ಕಮ್ 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 ಕಮ್. ತೂ ತಿನ್ನ
ನನಗಂತೂ ತುಂಬ ಖುಷಿ ಆಯಿತು. ಬೆಳಗ್ಗೆಯಿಂದ ಪಾಪ ನಾವು ಎತ್ಕೊಂಡೇ ಇದ್ವಿ, ಟಿ ಟಿಯಲ್ಲಿ ಕೆಳಗಡೆ ಎಲ್ಲ ಬಿಡೋಕ್ಕಾಗಿಲ್ವಲ್ಲ. ಇಲ್ಲಂತೂ ಅರಮನೇಲಿ ಬಿಟ್ಟಿದ ತಕ್ಷಣ ಇವ್ರಿಗೂ ಖುಷಿಯಾಗೋಗಿ ಫುಲ್ ಓಡಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು. ನಮಗೆ ಎಲ್ಲಿಗೆ ಬೇರೆಯವ್ರ ಕಾಲಿಗೆ ಸಿಕ್ಕಿ ಅವರು ಡಿಸ್ಟರ್ಬ್ ಆಗ್ತಾರೋ ಅಂತ ಅನ್ಕೋತಾ ಇದ್ವಿ. ನನಗೆಲ್ಲರೂ ಐಸ್ ಕ್ರೀಮ್ ಜ್ಯೂಸ್ ಅಂತ ಪ್ಯಾಲೇಸಿಂದ ಆಚೆ ಕಡೆ ಬಂದು 800 ರೂಪಾಯಿ ವ್ಯಾಪಾರ ಮಾಡಿದ್ದೀವಿ. ಇವಾಗ ನಾವು ಮೈಸೂರು ಪ್ಯಾಲೇಸ್ ನೋಡಿಕೊಂಡು ಬಲ್ಮೂರಿಗೆ ಬಂದಿದ್ದೀವಿ. ಯಾರು ಎಕ್ಸೈಟೆಡ್ ಟು ಪ್ಲೇ ಇನ್ ವಾಟರ್? ಎಕ್ಸ್ಕ್ಯೂಸ್ ಮೀ, ಯು ಆರ್ ಎಕ್ಸೈಟೆಡ್ ಟು ಪ್ಲೇ ಇನ್ ವಾಟರ್? ಎಸ್ ಅಂತ. ಸೊ ಹಂಗೆ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ ನೀರಲ್ಲಿ ಆಡೋಕ್ಕೆ. ಸೊ ಬನ್ನಿ ಹೋಗೋಣ, ಓಕೆನಾ? ಆಡ್ಕೊಂಡು ಬರೋಣ. ಅದಕ್ಕೆ ಮುಂಚೆ ಡ್ರೆಸ್ ಚೇಂಜ್ ಮಾಡೋಣ. ನಾವಿವಾಗ ಕ್ವಿಕ್ಕಾಗಿ ಡ್ರೆಸ್ ಎಲ್ಲ ಕೂಡ ಚೇಂಜ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಪ್ಲೇ ಇನ್ ವಾಟರ್. ಸೊ ನಾನು ಸುಮ್ಮನೆ ಟಿ ಶರ್ಟ್ ಪ್ಯಾಂಟ್ ಹಾಕಿದ್ದೀನಿ ಅಷ್ಟೇ, ನಮ್ಮ ಅಕೌಂಟ್ ಟಾಪ್ ಅಪ್ಪಲೆ. ಸೊ ಬನ್ನಿ ಹೋಗೋಣ, ನೀರಲ್ಲಿ ಚೆನ್ನಾಗಿ ಮಸ್ತ್ ಮಜಾ ಮಾಡ್ಕೊಂಡು ಬರೋಣ. ಎತ್ಕೊಂಡು ಬಳೆನೆಲ್ಲ ಪ್ಯಾಕ್ ಮಾಡಿದ್ದೀನಿ, ದುಡ್ಡು ಕೊಟ್ಟಿಲ್ವಾ? ಹೋದಾಗ ವೆಜ್ ಅಷ್ಟೇ, ಮತ್ತೆ ಪಿಕ್ಚರ್ ಮುಡಿ ಅದನ್ನು ಇದನ್ನಂತ ಕೇಳ್ತಿದ್ದಾರೆ. ಹೋದಾಗ ಬಂದಾಗ ಮೋಸ್ಟ್ಲಿ ನಾವು ಅವಾಗ ಸ್ಯಾರಿ ಖುಷಿ ಮೇ ಬಿ ಪಾಯಿಂಟ್ ಬಿ ನೋಟೆಡ್ ಇರ್ಬೋದೇನೋ ಗೊತ್ತಿಲ್ಲ. ಎಸ್ ಇವಾಗ ಕೇಳಲ್ಲ ಇವರು. ಯಾಕೇಳಿ ಇವಾಗ ಯಾಕೆ ಅವ್ರು ಕೇಳೋದು ಹೇಳಿ, ನಾವು ಅವಾಗ ಇದೇ ಡ್ರೆಸ್ಸಲ್ಲೇ ಹೋಗಿದ್ದು, ಅದಕ್ಕೆ ಅವ್ರು ಕೇಳಲ್ಲ. ಸೊ ಬನ್ನಿ ಕ್ವಿಕ್ಕಾಗಿ ಹೋಗಿ ಆಡ್ಕೊಂಡು ಬರೋಣ. ನಾವು ನೀರಲ್ಲಿ ಆಟ ಆಡುವಂತಹ ಜಾಗ. ಸೊ ಗೈಸ್ ಅಲ್ಲಿ ಫೋನ್ ಎಲ್ಲ ತೊಗೊಂಡೋಗಿರಲಿಲ್ಲ, ಅಫ್ಕೋರ್ಸ್ ವಾಟರ್ ಎಲ್ಲ ಈ ಕಡೆ ನಿಂತ್ಕೊಂಡು ಮಾತಾಡೋಣ. ನಾವು ನೀರು ಬ್ಯಾಕ್ಗ್ರೌಂಡ್ ಸಿಗುತ್ತೆ. ಇದೇ ಬೀಚು, ಬಲಮುರಿ ಫಾಲ್ಸು. ಫುಲ್ ಎಂಜಾಯ್ ಮಾಡಿದ್ದೀವಿ. ಗಡ 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 ಅಂತ ನಡುಗ್ತಾ ಇದ್ದೀವಿ ಇವಾಗ. ವಾಟ್ಸ್ ಯುವರ್ ಒಪಿನಿಯನ್? ಅಲ್ಲೇ ಮೇಲೆ ಕಾಣ್ತೈತೆ ನೋಡಿ, ವಾಟ್ಸ್ ಯುವರ್ ಒಪಿನಿಯನ್? ಸಖತ್ ಅಂತ ಎಂಜಾಯ್ ಮಾಡಿದ್ವಿ ಎಲ್ಲ. ವಾಟರ್ ಥೆರಪಿ, ಮ್ಯಾನಿಫೆಸ್ಟೇಷನ್ ಇನ್ ವಾಟರ್ ಎಲ್ಲ ಮಾಡ್ಬಿಟ್ಟಿದ್ದೀನಿ. ನನಗಂತೂ ಫುಲ್ಲು ಖುಷಿ ಆಗ್ತಿದೆ. ಒಂಥರ ಬಾಡಿಲ್ಲ ಕಂಪ್ಲೀಟ್ ರಿಲ್ಯಾಕ್ಸ್ ಅಂತ ಫೀಲ್ ಆಯಿತು. ಇದೇ ಬಲಮುರಿ ಫಾಲ್ಸ್. ನಾವು ಅಲ್ಲಿ ಇದ್ದಾರಲ್ಲ, ಜನ ಇದ್ದಾರಲ್ಲ, ಅಲ್ಲಿ ತನಕ ಹೋಗಿದ್ವಿ. ಮಲ್ಕೊಂಡು ಸಖತ್ತಾಗಿ ಆಟ ಆಡ್ಕೊಂಡು ಎಂಜಾಯ್ ಆ್ಯಂಡ್ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಯಾಕಂದರೆ ನಮ್ಮ ಅಮ್ಮನ ಸಮೇತ ಎಲ್ಲರೂ ನೆನೆಸಿ ಬಿಸಾಕಿದ್ದೆ, ಹಂಗಾಗಿ ಯಾರೂ ಇರಲಿಲ್ಲ. ಸೊ ಇವಾಗ ಫುಲ್ ಎಂಜಾಯ್ ಮಾಡಿ 5 ಕಾಲಾಗಿದೆ. ಒಂದು ಓವರ್ ನೀರಲ್ಲಿ ಇದ್ದೀವಿ. ಒಂದು 3/4 ಗಂಟೆ ತನಕ ಗ್ಯಾರಂಟಿ ಇದ್ದೀವಿ ಗಶ್. ಸೊ ಫುಲ್ ಎಂಜಾಯ್ ಮಾಡಿ ಗಡಗಡ ಅಂದರೆ ಡ್ರೆಸ್ ಚೇಂಜ್ ಮಾಡಿ ಏನಾದ್ರು ತಿನ್ನೋ ಕಡೆ ಗಮನ ಕೊಡಬೇಕು. ಬಿಕಾಸ್ ಮಧ್ಯಾಹ್ನ ಊಟ ಆಗಿಲ್ಲ. ಸೊ ಹಂಗಾಗಿ ವಿ ಶುಡ್ ಈಟ್ ಸಮಥಿಂಗ್. ನಿನ್ನ ಒಪಿನಿಯನ್ ಹೇಳು. ನೀರಲ್ಲಿ ಹೊಟ್ಟೆ ಅಷ್ಟೇ ನೀರಾಗ ಆಡಿರೋದಕ್ಕೆ ಅಲ್ಲ, ಅದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳು? ಚೆನ್ನಾಗಿತ್ತು. ಬಾಡಿ ಫುಲ್ ರಿಲ್ಯಾಕ್ಸ್ ಆಯ್ತು. ನಮ್ಮ ಅಕ್ಕ ಅಂತೂ ನೀರಲ್ಲಿ ಜಾಸ್ತಿ ಹೊತ್ತು ಆಡಿಲ್ಲ ಅಂತಲೇ ನನಗೆ ನನ್ನ ಆಸೆನೇ ನೆರವೇರಲ್ಲ ಅಂತ ಇದ್ದು ಹೋಗಕ್ಕೆ ಮುಂಚೆನೇ ಭಯ. ಪುಕ್ಲಿ ಅಂತ ಅಂದರೆ ಪುಕ್ಲಿ ನೀರಲ್ಲಿ ನನಗಿಂತ ಪುಕ್ಲಿ ಇದು. ಹುಷಾರು ಇವು ನಾನು ಕೈ ಇಟ್ಕೊ ಜಾರ್ಬಿಡ್ತೀನಿ ಅಂತಾಳೆ ಅಂತ ಪುಕ್ಲಿ ಇದು. ಸೊ ಫೈನಲಿ ನೀರಲ್ಲಿ ಹಾಡ್ಕೊಂಡು ಬಂದ್ವಿ. ಎಂಜಾಯ್ಡ್ ಒಂದು ಸೆಟ್ ತಗೋತೀವಿ. ಓಕೆ, ನಾವು ಎಂಜಾಯ್ಡ್. ಸೊ ನಾವಿಷ್ಟೊತ್ತು ನೀರಲ್ಲಿ ಹಾಡಿ ಕುಂಡು ಕುಪ್ಪಳಿಸಿ ಇವಾಗ ಫ್ರೆಶನ್ ಅಪ್ ಆಗಿ ಇವಾಗ ಅದೇ ನೋಡಿ ಈ ಡ್ರೆಸ್ನ ಪೇರ್ ಮಾಡಿದ್ದೆ ನಾನು. ಈ ಟಾಪ್ ಎಲ್ಲಿಂದ ಗೊತ್ತಿಲ್ಲ, ಪ್ಯಾಂಟು ಕೂಡ ಎಲ್ಲಿಂದ ಗೊತ್ತಿಲ್ಲ, ಚಪ್ಪಲಿ ಮಾತ್ರ ಜೋಡಿಯೋದು ಅಷ್ಟೇ ಗೊತ್ತಿರೋದು. ಟವಲ್ ಯಾವುದು ಅಂಗಡಿದು. ಸೊ ನಮ್ಮ ಅಕ್ಕ ಡ್ರೆಸ್ ನಾನೇ ತಂದಿದ್ದು ಮಲ್ಲೇಶ್ವರಮಲ್ಲಿ. ಸೊ ಇದಿಷ್ಟು ನಮ್ಮ ಕತೆ. ಫಿಶ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವಾಗ ನೀರಲ್ಲಿ ಆಡಿ ಅಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ. ಮಧ್ಯಾಹ್ನ ಬೇರೆ ಏನು ಊಟ ತಿಂದಿರಲಿಲ್ಲ. ಆ್ಯಂಡ್ ಇಲ್ಲಿ ಬಂದ್ವಿ ಫಿಶ್ ಮತ್ತು ಕ್ರ್ಯಾಬ್ ಹೇಳಿದ್ವಿ. ಕ್ರ್ಯಾಬ್ ಸೂಪ್ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕ್ರ್ಯಾಬ್ ಫ್ರೈ ಥರ ಮಾಡಿ ಕೊಟ್ಟರು. ಸೊ ಅದನ್ನು ಕೂಡ ತಿಂದ್ವಿ. ಫಸ್ಟು ಫಿಶ್ ಬಂತು. ಸೊ ಫಿಶ್ ನೋಡಿ ಈ ಥರ ಇದೆ. ಫಿಶ್ನ ಕೂಡ ತಿಂದೆ. ನಾನು ಫಿಶ್ ಕೂಡ ತಿಂದೆ. ಜಾಸ್ತಿ ದಿವಸ ಆಗಿತ್ತು. ನಮ್ಮ ಅಕ್ಕಂದಿರು ಯಾರೂ ತಿಂತಾ ಇರಲಿಲ್ಲಲ್ಲ, ಸೊ ಹಂಗಾಗಿ ನಮ್ಮ ಮನೇಲಿ ಮಾಡಿರಲಿಲ್ಲ. ಸೊ ಅಲ್ಲಿ ಫಿಶ್ನ ಕೂಡ ತಿಂದೆ. ಆ್ಯಂಡ್ ನೆಕ್ಸ್ಟ್ ಬಂತು ಕ್ರ್ಯಾಬ್ನ ಅಗ್ಯೋಕ್ಕೆ ಅಲ್ಲಿ ಗಟ್ಟಿ ಇರಬೇಕು. ಸೊ ಅದೇ ಫೀಲ್ ಆಗಿದೆ. ನನ್ನಲ್ಲಿ ಗಟ್ಟಿ ಇದೆ ಅಂತ ಅಂದ್ಕೊಂಡು ನಾನಂತೂ ಅಗ್ದು ತಿಂದು ಖಾಲಿ ಮಾಡಿದೆ. ಆ್ಯಂಡ್ ನಮ್ಮಮ್ಮ ಕೂಡ ಟೇಸ್ಟ್ ಮಾಡಿದ್ರು. ನಾನು ಅಂತೂ ಇಂತೂ ಫೋರ್ಸ್ ಮಾಡಿ ನಮ್ಮಮ್ಮನ ಕೂಡ ಟೇಸ್ಟ್ ಮಾಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಥರ ನೋಡಿ ಪ್ಲೇಟಿಗೆ ತಗೊಂಡು ಒಟ್ಟಿನಲ್ಲಿ ತಿಂದರು. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಕೂಡ ಆರಾಮಾಗಿ ತಿಂತಾ ಇದ್ದಾಳೆ. ನನಗೆ ಸ್ವಲ್ಪ ಚಳಿ ಎತ್ಕೊಂಡ್ಬಿಡ್ತು. ಅಲ್ಲಿಗೂ ಇದು ಖಾರ ಇತ್ತು ಅಂದ್ರೂ ನನಗೆ ಸ್ವಲ್ಪ ಚಳಿ ಎತ್ಕೊಂಡ್ಬಿಡ್ತು. ಸೊ ಆಮೇಲೆ ಫಿಶ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ತಿರ್ಗಾ ಇನ್ನೊಂದು ಫಿಶ್ ಹೇಳ್ಬಿಟ್ಟು ತರಿಸ್ಕೊಂಡು ಫಿಶ್ನ ತಿಂದೆ. ಅದ್ರ ಜೊತೆ ಈ ಪ್ಲೇಟಲ್ಲಿರೋ ಕ್ರ್ಯಾಬ್ನೆಲ್ಲ ಇಬ್ಬರು ಸೇರಿಕೊಂಡು ಖಾಲಿ ಮಾಡಿದ್ವಿ. ನಮ್ಮಪ್ಪ ಫಸ್ಟೇ ಹೇಳಿದ್ಮೇಲೆ ಖಾಲಿ ಮಾಡಬೇಕು, ವೇಸ್ಟ್ ಮಾಡಬಾರ್ದು, ತಿನ್ನಂಗಿದ್ರೆ ಮಾತ್ರ ಹೇಳು ಅಂತ ಹೇಳಿದರು. ಸೊ ಹಂಗಾಗಿ ಇಲ್ಲ, ನಾನು ತಿಂತೀನಿ, ನಾನು ಖಾಲಿನೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದು. ಫಿಶ್ ಅಫ್ಕೋರ್ಸ್ ತಿಂದಿದ್ದೀವಿ. ಅಂಜಲ್ಲು ಅದು ಇದು ಬಾಂಗ್ಡ ಏನೇನು ಫಿಶ್ಗಳಿದೋ ನಮ್ಮ ಮನೇಲಿ ಏನು ವೆರೈಟಿ ತರ್ತಾರೆ ತಿಂದಿದ್ದೀನಿ. ಕ್ರ್ಯಾಬು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ಸೊ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಮನೇಲಿ ತಂದು ಸೂಪ್ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಡ್ಯಾಡಿ. ಮನೆಗೆ ತೊಗೊಬರಲಿ, ನಾವು ಸೂಪ್ ಮಾಡಿ ಕುಡಿಯೋಣ. ಆವತ್ತು ರೆಸಿಪಿನ ಶೂಟ್ ಮಾಡಿಬಿಟ್ಟು ಹಾಕ್ತೀನಿ, ತೊಗೊಂಬಂದರೆ ಗೊತ್ತಿಲ್ಲ ಆವತ್ತಂಗಂತ ಇದ್ರು.
ತಿನ್ನೋಣ ತೊಗೊಬಂದು ಚೆನ್ನಾಗಿತ್ತು ಅಂತ. ಸೊ ಹಂಗೆ ಎಲ್ಲರೂ ಕೂಡ ಟೇಸ್ಟ್ ಮಾಡಿದ್ರು. ನಮ್ಮ ಮಂಜು ಅಕ್ಕ ನಾನ್ ವೆಜ್ ತಿಂತಾ ಇರಲಿಲ್ಲ, ಅವರೇನೋ ದೀಪ ಹಚ್ಚಿಸಿದ್ದಾರೆ ಅಂತ ಅಂದ್ಬಿಟ್ಟು. ಅದು ಬಿಟ್ಬಿಟ್ಟು ಇನ್ನೆಲ್ಲರೂ ಕೂಡ ನಾನ್ ವೆಜ್ ಎಲ್ಲ ಕೂಡ ತಿಂದ್ವಿ ಆ್ಯಂಡ್ ವಿ ಎಂಜಾಯ್ಡ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಸೊ ಫೈನಲಿ ಇವಾಗ ನಾವು KRS ಡ್ಯಾಮ್ನ ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿ ವಾಟರ್ ಶೋ ಕೊಡ್ತಾರಲ್ಲ, ಲೈಟಿಂಗ್ಸಲ್ಲಿ ಕಡೆ ಬಾಮ, ಲೈಟಿಂಗ್ಸಲ್ಲಿ ಶೋ ಕೊಡ್ತಾರಲ್ಲ. ಇದು ಕರೆಕ್ಟಾಗಿ 7 ಗಂಟೆ ಆಗಿದೆ. ನಾವು KRS ಶೋ ನೋಡೋಕೆ ಬಂದಿದ್ದೀವಿ. 7 ಗಂಟೆ ಇದೆ, 7:30 8 ಗಂಟೆ ತನಕ ಶೋ ಇದೆ. ಸೊ ಬನ್ನಿ ಇವಾಗ ನಾವು KRS ಶೋ ನೋಡೋಕೆ ಹೋಗೋಣ. ಲಾಸ್ಟ್ ಟೈಮ್ ಬಂದಿದ್ದು ಅಫ್ಕೋರ್ಸ್ 7 ಇಯರ್ಸಲ್ಲಿ. ಅವಾಗ ಇಷ್ಟು ಅಂಗಡಿಗಳು ಇರಲಿಲ್ಲ, ಇವಾಗ ಅಷ್ಟು ಅಂಗಡಿಗಳಾಗೋಗಿದ್ದಾವೆ. ಅಪ್ಪ ಅವ್ನು ಕೊಡ್ತೀಯಪ್ಪ, ಎತ್ಕೊತೀನಿ. ಇವಾಗ ನಾವು ರೀಚ್ ಆಗಿದ್ದೀವಿ KRS ಡ್ಯಾಮ್ನ ಸಂಗೀತ ಕಾರಂಜಿ ನೋಡೋಣ ಅಂತ. ನಂಗೆ ನಿಜವಾಗ್ಲೂ ಒಳಗಡೆ ಹೋದ್ಮೇಲೆ ಸಂಗೀತ ಕಾರಂಜಿ ಅಂತಾರೆ ಅಂತ ಗೊತ್ತಾಗಿದ್ದು. ಅಂಥ ತನಕ ನಾನು ಮ್ಯೂಸಿಕ್ ವಿತ್ ಲೈಟ್ ಶೋ ಅನ್ನೋ ಫೀಲಲ್ಲೇ ಇದ್ದೆ ನಾನಂತೂ. ಆ್ಯಂಡ್ ನಾನು ಅದನ್ನ ಹೆಸರಿಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ನಮ್ಮ ಪಯಣ ಇದು ಅಂತ ಏನಂದರೆ ವಾಕಿಂಗ್ ಮಾಡಿಕೊಂಡು ನಡೆಯೋ ಜಾಗಕ್ಕೆ ಹೋಗ್ತಾಯಿದ್ವಿ. ಅಫ್ಕೋರ್ಸ್ ಹೋಗಿರೋರಿಗೆಲ್ಲ ಗೊತ್ತಿರುತ್ತೆ, ತುಂಬ ನಡಿಬೇಕು ಪಾರ್ಕಿಂಗಿಂದ ಅಲ್ಲಿ ತನಕ ಅಂತ. ಸೊ ನಾನಂತೂ ಮುಂಚೆ ಹೋದಾಗ ಇಷ್ಟು ಅಂಗಡಿಗಳು ನಿಜವಾಗ್ಲೂ ನೋಡಿರಲಿಲ್ಲ, ಅಷ್ಟು ಅಂಗಡಿಗಳಾಗೋಗ್ಬಿಟ್ಟಿದೆ. ಅಷ್ಟು ಅಂಗಡಿಗಳನ್ನು ನಾನಂತೂ ನೋಡಿಕೊಂಡು ಇವಾಗ ನನ್ನ ಪಾಡಿಗೆ ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ. ಆನ್ ದ ವೇ ಒಬ್ಬಪ್ಪ ಸರಿಯಾಗಿ ಕಾಲು ತುಳ್ದ, ನನ್ನ ಜೂಡಿಯೋ ಚಪ್ಪಲಿನ ಅಲ್ಲೇ ಕಿತ್ತಾಕ್ದ. ಅಷ್ಟು ಜೋರಾಗಿ ಕಾಲು ತೊಳ್ದೆ, ಹೆಂಗನೆ ಬಡ್ಕೊಂಡಂಗೆ ಫೀಲ್ ಆಗುತ್ತೆ. ನಾನು ನಿವೇದನ ಅವಾಗ ಎತ್ಕೊಂಡಿದ್ದೆ, ಒಂಥರ ಕಣ್ ತುಂಬ ತುಂಬ್ಕೊಂಬಿಡ್ತು. ನಮ್ಮ ಅಮ್ಮ ಅಂತ ಅಲ್ಲೇ ಬೈಕೊಂಡ್ರು, ಇಪ್ಪ ಹೆಂಗೆ ತುಳ್ಕೊಳೋದು, ಅಟ್ಲೀಸ್ಟ್ ಒಂದು ಕರ್ಟಸಿಗೆ ಒಂದು ಸಾರಿ ಕೇಳಲಿಲ್ಲ ಗೊತ್ತಾ. ನಂಗೆ ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟು ಸರಿಯಾಗಿ ಕಾಲು ತೊಳ್ದ. ಅಂದರೂ ಚಪ್ಪಲಿ ಹಾಕ್ಕೊಂಡು ಮ್ಯಾನೇಜ್ ಮಾಡೋ ಥರನೇ ಓಕೆ ಅನ್ನಂಗಿತ್ತು. ಮನೆಗೆ ಬಂದದ್ದು ಕಿತ್ತು ಬಿಸಾಕ್ದೆ. ಇನ್ನೇನು ಮಾಡೋಣ, ಅಲ್ಲೆಲ್ಲ ಓಡಾಡೋದಕ್ಕೇನು ಬರೀ ಕಾಲಲ್ಲಿ ಓಡಾಡಲ್ಲ. ನನಗಂತೂ ಬರೀ ಕಾಲಲ್ಲಿ ಓಡಾಡಿ ಅಭ್ಯಾಸ ಸ್ವಲ್ಪ ಕಡಿಮೆನೇ. ನಮ್ಮ ಮನೆ ಹತ್ರ ಓಡಾಡ್ಬೋದು ಅಷ್ಟೇ, ಬೇರೆ ಎಲ್ಲೂ ಓಡಾಡಲ್ವಲ್ಲ, ಸ್ವಲ್ಪ ಅಭ್ಯಾಸ ಕಡಿಮೆ. ಇನ್ನು ರಾತ್ರಿ ಲಂಚ್ ಡಿನ್ನರಿಗೆಲ್ಲ ಹೋಗಬೇಕಿತ್ತು. ಸೊ ಹಂಗಾಗಿ ಬರೀ ಕಾಲಲ್ಲಿ ಹೆಂಗೆ ಇಲ್ಲ ನಾವು ವಾಶ್ರೂಮ್ಸ್ಗೆಲ್ಲ ಹೋಗ್ಬೇಕಾದ್ರೆ ಅಂತ ಅಂದ್ಬಿಟ್ಟು ಕಿತ್ತೋಗಿರೋ ಚಪ್ಪಲಿನೇ ಹಾಕ್ಕೊಂಡು ಬಂದೆ. ನಾವು KRS ಲೈಟ್ ಶೋ ಬಂದಿದ್ದೀವಿ. ಸಂಗೀತ ಕಾರಂಜಿ ಅಂತ ನಮ್ಮ ಅಮ್ಮನ ಹೆಸರಿರ್ತಾರೆ. ನಾನು ವಾಟರ್ ವಿತ್ ಲೈಟ್ ಶೋ ಅಂತ ನಾನೇ ಸಿಕ್ಕೊಂಡಿದ್ದೀನಿ. ಎಸ್, ಅಲ್ಲಿ ಸಂಗೀತ ಕಾರಂಜಿ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಇಲ್ಲಿ ಸಂಗೀತ ಕಾರಂಜಿ, ಎಸ್ ನೋಡಿ. ವಾಟರ್ ಶೋ ಓ ಕಾಂತಾರ ಮ್ಯೂಸಿಕ್ ಆಗ್ಬಿಡ್ತು. ನಾನಂತೂ ಸಾಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಐ ವಾಸ್ ವೆರಿ ಮಚ್ ಎಕ್ಸೈಟೆಡ್. ಯಾಕಂತಾರೆ ಸಾಂಗ್ನ ಆಲ್ರೆಡಿ ಚೇಂಜ್ ಮಾಡಿದೆ. ನಾವು ಹೋದಾಗ ಬೇರೆ ಸಾಂಗ್ಸ್ ಇತ್ತು. ಫಸ್ಟ್ ಸಾಂಗ್ ಬಂದು ಕಾಂತಾರ ಮ್ಯೂಸಿಕ್ದು. ಸೊ ನೀವು ಸ್ವಲ್ಪ ಕೇಳಿದಿರ ಆಲ್ರೆಡಿ ಮ್ಯೂಸಿಕ್ಕು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಬಂದು ಕನ್ನಡದ ಒಂದು ಸಾಂಗ್ ಹಾಕೋರು, ಅದಾದಮೇಲೆ ಇನ್ನೊಂದು ಸಾಂಗ್ ಇತ್ತು. 3 ಸಾಂಗ್ಗೆ ಮುಗೀತು. ಜಸ್ಟ್ 10 ಮಿನಿಟ್ಸ್ ಅಥವಾ 9 ಮಿನಿಟ್ಸ್ ಏನಷ್ಟೇ ಶೋ ನಡೆದಿದ್ದು. ಅದಾದಮೇಲೆ ನಾವು ಇದಕ್ಕೆ 100 ರೂಪಾಯಿ ಕೊಟ್ಟಿದ್ದೀವಪ್ಪ. ಒಬ್ಬೊಬ್ಬರಿಗೆ 100 ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ರಿವೇದು ಕೂಡ ನೋಡ್ತಾ ಇದ್ದ. ಅವ್ನು ಸ್ವಲ್ಪ ಭಯ ಬಿದ್ದ, ಜನ ಎಲ್ಲ ತುಂಬ ಕಿರ್ಚ್ತಾ ಇದ್ದಿದ್ದು ನೋಡಿ. ಅವನಿಗೆ ಅದು ವಿಜುವಲ್ ಟ್ರೀಟ್ ಯಾವ ಥರ ಕಾಣ್ತಿದೆ ಲಿಟ್ರಲಿ ಐ ಡೋಂಟ್ ನೋ, ಬಟ್ ವಿ ಎಂಜಾಯ್ಡ್. ಅವರು ಕೂಡ ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದ ಪರ್ಸನ್ ಹೂ ಈಸ್ ಏಮಿಂಗ್, ಅವ್ರು ನೀಟಾಗಿ ಏಮ್ ಮಾಡಿ ಯಾರು ಬಿಡ್ತಾರಲ್ಲ ಲೇಸರ್, ಅವ್ರಿಗಂತೂ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಕೆಲವೊಬ್ರಿಗೆ ಐಟ್ ಹೋಗ್ತಾರದು ಗೊತ್ತಾಗಲ್ವಂತೆ. ಅಕಸ್ಮಾತ್ ಅವ್ರು ಸ್ಪೆಕ್ಸ್ ಹಾಕಿಲ್ಲ ಏನಿಲ್ಲ ನನಗೆ ಗೊತ್ತಾಗಲ್ಲ. ನಮ್ಮಮ್ಮ ಅಂತಾರೆ ನನಗೆ ನೋಡಿ ಅಷ್ಟು ಟೈಟ್ ಹೋಗ್ತಿದೆ ನೀರು ಅನ್ನೋದು ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ. ಸೊ ಸ್ವಲ್ಪ ವಯಸ್ಸಾದವರಿಗೆಲ್ಲ ಗೊತ್ತಾಗಂಗೆ ಮಾಡ್ತಿದ್ದಾರಲ್ಲ, ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅಮ್ಮ ಅಂತ ಇದ್ರು. ಅವ್ರು ಕರೆಕ್ಟಾಗಿ ಏಮ್ ಮಾಡಿಬಿಟ್ಟು ನೀರು ಫುಲ್ ಎಷ್ಟು ಪಿಚ್ ಹೈಟ್ ಹೋಗುತ್ತಲ್ಲ ಅಲ್ಲಿ ತನಕ ಅವ್ರು ಏಮ್ ಮಾಡ್ತಾಯಿದ್ರು. ಫಾರ್ ದಟ್ ತುಂಬ ಚೆನ್ನಾಗಿಯೇ ಮಾಡಿದ್ರು. ಆ್ಯಂಡ್ ನನ್ನ ಸಾಂಗ್ ಜೊತೆ ಹಾಕಿದ್ರೆ ಕಾಪಿ ರೈಟ್ ಬಂದುಬಿಡುತ್ತೆ. ಸೊ ಹಂಗಾಗಿ ನಾನು ತಿರ್ಗೆಲ್ಲ ಡಿಲೀಟ್ ಮಾಡಿ ಹಾಕಬೇಕು. ಸೊ ನಾನು ಆ ರಿಸ್ಕ್ ನಾನು ತೊಗೋತಾ ಇಲ್ಲ. ಹಂಗಾಗಿ ಇದು ನಾನು ಸುಮ್ಮನೆ ಹಾಕಿದ್ದೀನಿ ಅಷ್ಟೇ. ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟು ಎಷ್ಟು ಕೊಡ್ತೀನೋ ಅಷ್ಟು. ಸೊ KRSದು ಕೂಡ ಚೆನ್ನಾಗಿತ್ತು. 100 ರೂಪಾಯಿ ಕೊಟ್ಟರು. ನೋಡೋಕ್ಕೇನು ಮೋಸ ಇಲ್ಲ. ಈ ಥರ ಎಷ್ಟೋ ವರ್ಷಕ್ಕೊಂದ್ಸರಿ ಹೋಗ್ತೀವಿ ನಾವು, 7 ಇಯರ್ಸ್ಗೊಂದ್ಸರಿ ಹೋದಾಗ ನೋಡೋಕ್ಕೇನು ಮೋಸ ಇಲ್ಲ. ಈ ವರ್ಷದಲ್ಲಂತೂ ನನ್ನ ಜಾನ್ವರಿಯ ಫಸ್ಟ್ ಟ್ರಿಪ್ ಆಯಿತು. ಫೆಬ್ರವರಿಯಲ್ಲಿ ಯಾವುದನ್ನ ಟ್ರಿಪ್ ಹೋದರೆ ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡೋಣ ಈ ವರ್ಷ ದೇವರು ಆಶೀರ್ವಾದ ಮಾಡಿದ್ರೆ ತಿಂಗಳು ಎಲ್ಲನ ಈ ಥರ
ಒಂದೊಂದು ಕಡೆ ಹೋಗಿ ನೋಡಿಕೊಂಡು ಬರೋಣ. ಇವಾಗ ಫೆಬ್ರವರಿಯಲ್ಲಿ ಲೆಟ್ಸ್ ಗಾಡ್ ಎಲ್ಲಿ ಕರೆಯುತ್ತೆ ನೋಡೋಣ. ಈ ವಿಡಿಯೋ ಆಕಾಶಲ್ಲಿ ನಾನು ಫೆಬ್ರವರಿನೇ ಆಗೋಗಿರುತ್ತೆ. ನಾವಂತೂ ಹೋಗಿದ್ದು ಧನುರ್ಮಾಸ ಎಂಡಿಂಗಲ್ಲಿ. ಸೊ ಇವಾಗ ಶೋ ನಡೀತಿದೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ನೆಕ್ಸ್ಟು ಡಿನ್ನರಿಗೆಲ್ಲ ಹೆಂಗೆ ಹೋಗ್ತೀವಿ, ಎಷ್ಟೊತ್ತಿಗೆ ಮನೆಗೆ ಬರ್ತೀವಿ ಅಂತೆಲ್ಲ ಕೂಡ ನಿಮಗೆ ಗೊತ್ತಾಗಬೇಕಂತಾನೆ ವೀಡಿಯೋನ ನೋಡ್ತೀರಿ. ಇವಾಗ ನಾವು KRS ಅಲ್ಲಿ ನೋಡಿಕೊಂಡು ನೆಕ್ಸ್ಟು ಬಂದ ಮೇಲೆ ಸ್ವಲ್ಪ ಚಳಿ ಆಗ್ತಾ ಇತ್ತಲ್ಲ, ಸ್ವಲ್ಪ ಸೋಡಾ ಕುಡಿಯೋಣ ಅಂತ ಅಂದ್ಬಿಟ್ಟು ನಾನು ಸೋಡಾ ಹೇಳಿದೆ. ಅಫ್ಕೋರ್ಸ್ ನಮ್ಮಪ್ಪ ಸ್ವಲ್ಪ ಮುಂದೆನೇ ಹೊರಟೋಗ್ಬಿಟ್ಟಿದ್ರು. ನಾವೆಲ್ಲರೂ ಕೂಡ ಕುಡಿದ್ವಿ. ಆ್ಯಂಡ್ ನಮ್ಮಮ್ಮನೂ ಕೂಡ ನಂದರಲ್ಲಿ ಟೇಸ್ಟ್ ಮಾಡ್ತೀನಿ, ನನಗೇನು ಬೇಡ ಅಂತಂದು. ಸೊ ಹಂಗಾಗಿ ನಾನು ನಮ್ಮಮ್ಮ ಇಬ್ಬರು ಬೈಟು ಮಾಡ್ಕೊಂಡ್ವಿ. ನಮ್ಮ ಅಕ್ಕಂದಿರೆಲ್ಲ ಏನು ಅಷ್ಟರಲ್ಲೇ ಇತ್ತು ಅಂತಂದರು. ಬಟ್ ನನ್ನ ಕಾಲೇಜ್ ಹತ್ರ ಕುಡಿಯೋದಕ್ಕಿಂತ ಇಲ್ಲೇ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ನಮ್ಮ ಅಕ್ಕ ಏನೋ ಟ್ರಿಪ್ ಹೋದಾಗ ಅವಳೊಂದು 2-3 ಕಡೆ ಕುಡ್ದಿದ್ದಂತ ಅಲ್ಲಿ ಇದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನನ್ನ ಪ್ರಕಾರ ಡಿಮಾಂಡ್ ಹೆಂಗಿರುತ್ತೋ ಅವರು ಕೂಡ ಕ್ವಾಲಿಟಿ ಹಂಗಿರುತ್ತೆ ಅಂತ ಅನ್ನಿಸ್ತು ನನಗೆ. ನಾನು ಕೂಡ ಹೊರಗಡೆ ಕುಡ್ದಿದ್ದೀನಿ, ಬಟ್ ನಮ್ಮ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ಇಲ್ಲ ಚೆನ್ನಾಗಿತ್ತು. ಅದನ್ನಂತೂ ನಾನು ಹೇಳಬಲ್ಲೆ. ನೆಕ್ಸ್ಟ್ ಇನ್ನು ಲೇಟ್ ಆಗಿಬಿಡುತ್ತೆ, ಸೊ ಕುಡ್ಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಕುಡ್ಕೊಂಡು ಹೋಗ್ತಾಯಿದ್ದೆ. ನನಗೆ ಸ್ವಲ್ಪ ಕುಡಿದ್ಮೇಲೆ ಲಿಟ್ರಲಿ ಹೇಳ್ತೀನಿ, ನಾನು ಜಾಸ್ತಿ ಹೆವಿನೇ ಆಯಿತು ಅಂತ ಅನ್ನಿಸ್ತು. ಯಾಕಂದ್ರೆ ಹೊಟ್ಟೆ ತುಂಬ ಬೇರೆ ತಿಂದುಬಿಟ್ಟಿದ್ವಲ್ಲ, ಫಿಶ್ಶು ಕ್ರ್ಯಾಬ್ ಅಂತ ಎಲ್ಲ. ಸೊ ಅಲ್ಲಿಂದ ನೆಕ್ಸ್ಟು ನಮ್ಮಪ್ಪ ಎಂಪೈರ್ ಹೋಟೆಲ್ ಕಡೆಗೆ. ಅಷ್ಟರಲ್ಲಿ ಯಾವುದೋ ಒಂದು ಮೂವಿ ಹಾಕಿದ್ರು, ಸಾವಧಾನ ಬೆಂಗಳೂರು ಆ ಮೂವಿ ಹಾಕಿದ್ರು. ಅದನ್ನು ನೋಡಿಕೊಂಡು ನೆಕ್ಸ್ಟ್ ಅಷ್ಟರಲ್ಲಿ ಎಂಪೈರ್ ಹತ್ರ ಬಂದೇ ಬಿಟ್ವಿ. ಇವತ್ತು ಎಂಪೈರಲ್ಲಿ ನಮ್ಮ ಡಿನ್ನರ್. ಆ್ಯಂಡ್ ಡಿನ್ನರ್ಗೆ ಏನೆಲ್ಲ ಇರುತ್ತೆ, ಏನು ಕತೆ. ನಾವು ಹೋಗಿದ್ದು ಬಂದು 13 ಮೆಂಬರ್ಸು. 2 ಹುಡುಗರನ್ನ ಸೇರಿಸಿದ್ರೆ 15 ಮೆಂಬರ್ಸು. ನಾವು ಅಷ್ಟು ಜನ ಊಟ ಮಾಡೋಣ ಅಂತ ಅಂದ್ಬಿಟ್ಟು ವಿ ವೆಂಟ್ ನೌ ಟು ದ ಎಂಪೈರ್. ನಾನು ಯಾರಿಗೂ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇರಲಿಲ್ಲ. ಸೊ ಹಂಗಾಗಿ ನಾನು ಜಸ್ಟ್ ನನ್ನ ಫ್ಯಾಮಿಲಿನ ಮಾತ್ರ ವೀಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ಈಗ ಎಂಪೈರಲ್ಲಿದ್ದೀವಿ. ನಾವು ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇದು ಹೆಂಗೆ ಮೊಟ್ಟೆ ಇಟ್ಬಿಟ್ಟಿದ್ದಾರೆ ಮೇಲೆ, ಐಡೋಂಟ್ ನೋ. ಚಿಕನ್ ಬಿರಿಯಾನಿ ಒಟ್ಟಿನಲ್ಲಿ ಆರ್ಡರ್ ಮಾಡಿದ್ದು. ಚಿಕನ್ ಎಲ್ಲ ಕೂಡ ಇತ್ತು. ನೆಕ್ಸ್ಟ್ ಕಬಾಬ್ ಕೂಡ ಆರ್ಡರ್ ಮಾಡಿದರು. ಆ್ಯಂಡ್ ವೆಜ್ಜಲ್ಲಿ ಪಲಾವ್ ರೈಸ್ ಏನೋ ಒಟ್ಟಿನಲ್ಲಿ ಆರ್ಡರ್ ಮಾಡಿದ್ರಪ್ಪ. ವೆಜ್ಜಲ್ಲೂ ಕೂಡ ರಸ ಕಿಚಡಿ ಏನೋ ಆರ್ಡರ್ ಮಾಡಿದರು. ವೆಯ್ಟ್ ಅಲ್ಶು ಇದೇನು ಗೀ ರೈಸ್ ಅನಿಸುತ್ತದು. ಗೀ ರೈಸು ಕಿಚಡಿ ಏನೋ ಆರ್ಡರ್ ಮಾಡಿದರು. ಆ್ಯಂಡ್ ನಾನು ಕೂಡ ಕಬಾಬು ಮತ್ತು ಸ್ಟಾರ್ಟರಿಗೆ ಗೋಬಿನೇನೋ ಆರ್ಡರ್ ಮಾಡಿದ್ದಾರೆ ಅನಿಸುತ್ತೆ ವೆಜ್ಜಲ್ಲಿ. ನಮ್ಮ ಅಂಕಲು, ನಮ್ಮ ಆಂಟಿ, ಅಪ್ಪ, ಅಮ್ಮ, ನಮ್ಮಕ್ಕ ಇಷ್ಟು ಜನ ವೆಜ್ನ ತಿಂದರು. ಸೊ ಇದಿಷ್ಟು ನಮ್ಮ ಎಂಪೈರ್ನ ಊಟದ ಕಥೆ ಆಗಿತ್ತು. ನಮ್ಮ ಅಮ್ಮಂಗೆ ಊಟ ಇಷ್ಟ ಆಗಲಿಲ್ಲ, ನಮ್ಮ ಅಕ್ಕಂಗೆ ಊಟ ಇಷ್ಟ ಆಗಲಿಲ್ಲ. ಯಾಕಂತಂದರೆ ಇಷ್ಟು ಅನ್ನಕ್ಕೆ ಇಷ್ಟು ದುಡ್ಡು ಕೊಡಬೇಕಾ ಅನ್ನೋ ಥರ ಆಯ್ತಲ್ಲಿ. ಓಕೆ, ನೋ ಪ್ರಾಬ್ಲಮ್. ಹೋದಾಗೇನು ಮಾಡೋಕ್ಕಾಗಲ್ಲ. ಆಮೇಲೆ ಟೇಸ್ಟ್ ಏನೋ ವೆಜ್ ನಾನು ತಿಂದಿಲ್ಲ, ವೆಜ್ ಏನೋ ಅವ್ರು ಅಷ್ಟರಲ್ಲೇ ಇತ್ತು ಅಂತಂದರು. ಆ್ಯಂಡ್ ಲಾಸ್ಟ್ಲಿ ಫಿಂಗರ್ ಬೌಲ್ ಕೊಟ್ಟರು. ನಮ್ಮ ಆಂಟಿದು, ನಮ್ಮ ಅಂಕಲ್ದು, ನಂದು 3 ಜನದ್ದು ಫಿಂಗರ್ ಬೌಲಲ್ಲಿ ನಾನೇ ಕೈ ತೊಳ್ದೆ. ಅವ್ರು ಎದ್ದೋಗ್ಬಿಟ್ಟು ಪಾಪ ನೀಟಾಗಿ ಸಿಂಕಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದರು. ನಮ್ಮ ಅಕ್ಕ ರೇಗಿಸ್ತಾ ಇದ್ದು 3 ಜನದ ಬೌಲ್ ಕೊಟ್ಟಿದ್ದಾರೆ ಕಣೆ ನಿನಗೆ ತೊಳಿಯೋಕ್ಕೆ. ನಾನು ಕೊಟ್ಟ ಮೇಲೆ ವೇಸ್ಟ್ ಮಾಡಬಾರ್ದಲ್ಲ ಅಂತ ಅಂದ್ಬಿಟ್ಟು ಫುಲ್ಲೆಸ್ಟಾಗಿ ಯುಟಿಲೈಸ್ ಮಾಡಿಕೊಂಡು 3 ಜನದ್ದು ಫಿಂಗರ್ ಬೌಲಲ್ಲಿ ನಾನು ಕೈ ತೊಳ್ತಿದ್ದೀನಿ. ಓಕೆನಾ. ನೆಕ್ಸ್ಟ್ ಈ ಸೋಂಪನ್ನ ಎತ್ಕೊಂಡು ಬಾಯಲ್ಲಿ ಹಾಕ್ಕೊಂಡು ನಮ್ಮ ನಿವೇಜ್ ಜೊತೆ ನಾನು ಇದು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಥರ ಹಾಕಿದ್ದೀನಿ ಅಂತ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ನೆಕ್ಸ್ಟ್ ನಾವು ಅಲ್ಲಿ ಟಿ ಹಾಕಿದ್ದಕ್ಕೆ ವಾಪಸ್ ಬಂದು ಇಳಿದಿದ್ದು ನಮ್ಮ ಮನೆ ಹತ್ರನೇ. ಎಲ್ಲರೂ ಪಾಪ ಒಂದು ರೌಂಡ್ ನಿದ್ದೆ ಮಾಡಿದ್ರು. ನಮ್ಮ ಡ್ರೈವರನ್ನು ಕಾಮ್ ಆ್ಯಂಡ್ ಕಂಪೋಸ್ಟಾಗಿ ಓಡಿಸ್ಕೊಂಡು ಬಂದರು. ಅವ್ರಿಗೆ ರೂಟ್ ಗೊತ್ತಿಲ್ಲ ಅಂತಂದರು, ರೂಟ್ ಮ್ಯಾಪ್ ಹಾಕ್ಕೊಂಡು ಬಂದರು. ಬಿಕಾಸ್ ನಮ್ದು ಅರ್ಧ ರೂಟಲ್ಲಿ ಟಿನ ಚೇಂಜ್ ಮಾಡಿದ್ರಿ. ನಿಮ್ಗೆ ಅಬ್ಸರ್ವ್ ಮಾಡಿರ್ಬೋದು, ಹೋಗ್ಬೇಕಾದ್ರೆ ಒಂದು ಟಿ ವಾಪಸ್ ಬರಬೇಕಾದ್ರೆ ಒಂದು ಟಿ. ಬನ್ನಿ, ಇವಾಗ ಮನೆ ರೀಚ್ ಆದ್ವಿ. ಸೊ ಗೈಸ್, ಇವಾಗ ಮನೆಗೆ ಬಂದ್ವಿ. ಇವಾಗ ಟೈಮ್ ಬಂದು 12:45 ಅರೌಂಡ್ ಆಗಿತ್ತು. ಸೊ ಮನೆಗೆ ಬಂದು TTಯಲ್ಲಿರೋ ಲಗೇಜಸ್ನೆಲ್ಲ ವಾಪಸ್ ತೆಗೆದು ಇವಾಗ ಮಲ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಟ್ರಿಪ್ ಅಂತೂ ಕೂಡ ಚೆನ್ನಾಗಿನೇ ಆಯಿತು. ವಿ ಎಂಜಾಯ್ಡ್ ಅ ಲಾಟ್. ನಿಮಗೂ ಕೂಡ ಈ ಮೈಸೂರು ಟ್ರಿಪ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಇನ್ನೂ ಯಾವ ಥರ ಕಂಟೆಂಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಬೇಕು ಅಂತ ಹೇಳ್ತೀರೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಒಳ್ಳೇದು ಮಾಡಿ ಒಳ್ಳೇದು ವಾಪಸ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿದೆ. ಬಾಯ್. ಫೋನ್ ಮಾಡ್ಕೊಂಡು ಯಾರು ಈಗ ಅವಳು ಯಾವಾಗಲೂ ಇತ್ತು 8 o'clock ಆದರೆ ಮಾಡಿಬಿಟ್ಟೆಲ್ಲ ಮುಗಿಸ್ಬಿಟ್ಟು. ಮೋಸ್ಟ್ಲಿ ಮಮ್ಮನೂ ಇಲ್ಲ, ನಾವು ಯಾರೂ ಇಲ್ಲ ಅಂತ ಮಲ್ಕೊಂಡ್ಬಿಟ್ಟಿದ್ದಂಗೆ ಅವಳು. ಇಲ್ಲ ಇಲ್ಲ ಅಲ್ಲ ಮತ್ತೆ ಆ ಕಡೆ ರೂಮಲ್ಲ. ತಗೋ ವಿಡಿಯೋ ಮಾಡು. ಮಲ್ಕೊಂಡಿದ್ರೆ ಇನ್ನೇನು ತಲೆ ಬಿದ್ದೋಯ್ತು. ನಾನೇ ಮಾಡಿರೋದೆಲ್ಲ. ಇದು ತಲೆ ತಗೋ, ತಲೆ
ಹೆಂಗ್ ಹಂಗಾಗ್ತಾ ಇದೆಯಾ? ತಂದಿಲ್ಲ. ಏನಿಲ್ಲ ಏನಿಲ್ಲ ಧೃತಿ, ಏನಿಲ್ಲ. ಏನು ಏನು ರ್ಯಾಬಿಟ್ಟು ತಂದಿಲ್ಲಮ್ಮ. ಅದು ಟಿ ಟಿ ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಮಿಸ್ ಆಗಿ. ನಿಜ ತಂದಿಲ್ಲ, ಬೇಕಾದ್ರೆ ಅದ್ರಲ್ಲಿ ಇಲ್ಲ ನೋಡು. ನಿಜ ಟಿ ಟಿ ಮಿಸ್ ಆಗಿ ಬಿಟ್ಬಿಟ್ಟಿದ್ದೀವಿ. ಅದು ಮುಂದೆ ಕಡೆ ಎಕ್ಕಿರ್ವಿ, ಎತ್ಕೊಂಡಿಲ್ಲ. ಟಿ ಟಿ ಹಿಂಗೆ ಸ್ಟೆಪ್ ಮೇಲೆ ಇಟ್ಟಿದ್ವಲ್ಲ, ಎತ್ಕೊಂಡಿಲ್ಲ. ಧೃತಿ ಮರ್ತೋಗ್ಬಿಟ್ಟಿದ್ದೀವಿ ಎತ್ಕೊಳ್ಳೋದು. ಏನದು? ಅದೇನು ಬಟ್ಟೆ ನಂಗೆ ಕಂಡಿದ್ಯಾ? ಒಂದು ಉದ್ದ, ಒಂದು ಚುಕ್ಕೆ, ಒಂದು ಅಡ್ಡ ಅಂತ. ಅಮ್ಮ, ನಾವು ಚಿನ್ನ ಬೇರೆ ತಂದಿಲ್ಲ ತಾಯಿ. ಯಪ್ಪ ನಿನ್ನ ಎಕ್ಸೈಟ್ಮೆಂಟು. ಯಾವತ್ತು ಬೇಕು ಎತ್ಕೊ, ನೋಡ್ಬಿಟ್ಟು ಒಂದು ಎತ್ಕೊ. ಇನ್ನೊಂದು ನನಗೆ, ಅದಕ್ಕೆ ಕಲರ್ಸ್ ಇರಲಿ ಅಂತ ತೊಗೊಂಬಂದೆ. ಒಂದು ಅಂಕ, ಒಂದು ನಿಂಕ, ಒಂದು ಕಲರ್ ಮಾಡ್ಕೊಂಡು ಇನ್ನೊಂದು ಕಲರ್ ನಂಗೆ ವಾಪಸ್ ಕೊಡಿ. ಯಾವ್ದು ಬೇಕು ಎರಡರಲ್ಲಿ? ನೋಡಿ ಫ್ರೆಂಡ್ಸ್, ಯಾರು ಕೊಡ್ಲಿ ಭಾವನಂಟಿಗೆ? ದೂರ ಹೋಗಿ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಯಾರು ಕೊಡ್ಲಿ ಭಾವನಂಟಿಗೆ? ಕಮೆಂಟ್ ಅಲ್ಲಿ ಹಾಕಿ. ನಿನ್ ಕಮೆಂಟ್ ಎಲ್ಲ ಕತ್ತ ಇಲ್ಲೇ ಹುಡುಗಿರ್ತೀನಿ ನಾನು. ನಿಂಗೆ ಯಾವ್ದು ಬೇಕು ಎತ್ಕೋ. ನಂಗೆ ಆಗ್ಬೇಕು. ನಿಂಗೆ ಯಾವ್ದು ಬೇಕು? ನಂಗೆ ಯಾವುದು ಬೇಡ. ಅದು ಇನ್ನೊಂದು ನನಗಲ್ಲ, ಬೇರೆಯವ್ರಿಗೆ. ಅದಕ್ಕೆ ಹೇಳ್ತಾರೆ ನಿಂಗೆ ಯಾವ್ದು ಬೇಕು ಅಲ್ಲ, ಮನೇಲಿರೋ ಮಕ್ಳಿಗೆ. ನೀವೇದ್ಗೊಂದು ನಿಂಗೊಂದು ಅಂತ. ನಿಂಗೆ ಯಾವ್ದಿರ್ಲಿ? ವೈಶು ವಯಸ್ಸು ಕೊಡು ಅಷ್ಟೇ. ವೈಶಾಖ ಒಂದ್ ನಿಮಿಷ ಚಾಕ್ಲೇಟ್ ಬೇಡ ಎತ್ಕೋ. ಬೇಡ ಮಕ್ಕಳಕ್ಕ. ಏಕ ವೈಶಾಖ ಬಾಯ್ಲು ಖಾರ ಕುತ್ಕೊಂಡೇನು ಓದ್ತೀವಲ್ಲ, ಬಿಡಿ ಎಲ್ಲೂ ಇಳಿಯಲ್ಲ. ಪರವಾಗಿಲ್ಲ. ನಮ್ಮಕ್ಕ ಸ್ವೆಟ್ರ್ ಕೊಡಕ್ಕೆ ಬಂದು ನೀನೇ ತಾನೇ ಕಳ್ಸಿದ್ದ. ನೀನೇ ತಾನೇ ಕಳ್ಸಿದ್ದ. 4:15 ಎದ್ದೇಳ್ತಾರಲ್ಲ, ಅವಾಗ ಬೇಕು. 4:15 5:30 ತನಕ ಅಡುಗೆ, 5:30 ಮೇಲೆ ಮೆಡಿಟೇಷನ್, ಯೋಗ. ಯಾರು? ಗೀತ ಹಾಕೊಟ್ಟಿತ್ತು. ಆಯ್ತಾಯ್ತು. ವೈಶ್ ವೈಶಾಖ ಒಂದ್ ನಿಮಿಷ. ಇದು ಹಾಕ್ತಾರೆ, ಹಾಕ್ಬೋದು. ಯಾವ್ದು ಬೇಕು? ಇಬ್ರು ಪಕ್ಕ ಪಕ್ಕ ಬಂದಾಡ್ರಿ. ಲೈಟ್ ಬರ್ತಾ ಇಲ್ಲ. ನೀನ್ ಬಾರಿ ಆಯ್ತಾ? ಲೈಟ್ ಬರ್ತಾ ಇಲ್ಲ. ವೈಟ್ ಕಲರ್ದಲ್ಲಿ ಅಂತ ನಾನು ಅದು ಕೇಳಿದೆ KRS ಅಲ್ಲಿ. ಊರು ದೀಪಕ್, ಓಹೋ ಜಾತ್ರೆ ಇದ್ದಂಗ ಅದೇ ಲೈಟ್ ಬರೋದು ನೋಡಿ ಮಮ್ಮಿ, ನಂಗೊಂದು ತಗೋಬೇಕಾಯ್ತಂತೆ, ಜಾತ್ರೆ ಇದ್ದಂಗ ಅದೇ ಅಂದ್ರು ಅಂತ. ನೀನ್ ಅಂದಲ್ಲ, ಅದೇ ಲೈಟ್ ಬರೋದು ತಲೆ ಮೇಲೆ ಹಾಕೊಳ್ಳೋದು ತಗೋಬೇಕಿತ್ತು. ನಂಗೆ ತಗೋಬೇಕು ಅಂತ ಹೇಳಿಲ್ಲ ನೀನು? ತಗೋಬೇಕಿತ್ತು ಅಂತ ಹೇಳಿ. ಅದೇ ನಾನು ಹುಡುಗರು ತಗೋಬೇಕಿತ್ತು ಅಂತ ಹೇಳಿದ್ದು. ಅದನ್ನೇ ನಾನು ನಿಂಗೆ ಕೇಳಿದ್ದೆ, ನೀನ್ ಬೇಡ ಅಂದಲ್ಲ. ಕೇಳೇ ಇಲ್ಲ. ನಾನು ಇದನ್ನ ಹಾಕೊಳತ್ತೀನ ಒಂದೇ ತಂದಿದ್ರೆ ನೀನು ಒಪ್ಕೊಂಡಿಯಾ? ಒಪ್ಕೊಂತ ಇದ್ದೆ. ಹಾಗಿದ್ರೆ ಇನ್ನೇನ್ ತಂದ್ರು ಬಿಡು, ಮತ್ತೆ ಇನ್ನೇಂತಾನು ಒಂದೇ ತರ್ತೀವಿ. ದೊಡ್ಡೊಳಗಿದೆಯಲ್ಲ ಅದಕ್ಕೆ. ಅಲ್ಲ ದೊಡ್ಡೊಳಗಿದೆಯಲ್ಲ ಸಾಕಲ್ಲ. ದೊಡ್ಡ ಆಪ್ಷನ್ ಏನು ಬೇಡ ಅಲ್ಲ, ನಡೆಯುತ್ತೆ. ದೊಡ್ಡ ಆಪ್ಷನ್ ಫಸ್ಟ್ ತಾನೇ ನಮ್ಮ.